ಏನಿವತ್ತು ವಿಶೇಷ ಹೇಳಿ? ವರಮಹಾಲಕ್ಷ್ಮಿ ಹಬ್ಬ. ಹಬ್ಬ ಅಂದ್ಮೇಲೆ ಸ್ಪೆಷಲ್ ಇಲ್ಲದೆ ಹೋದ್ರೆ ಆಗತ್ತಾ? ಸ್ಪೆಷಲ್ ಅಂದ್ಮೇಲೆ ಸ್ಪೆಷಲ್ ಗೆಸ್ಟ್ ಬೇಡ್ವಾ? ನೋಡಿ ಬಂದೇ ಬಿಟ್ವಿ ನಮ್ ಗೆಸ್ಟ್ ಮನೆ ಹತ್ರ. ಗೊತ್ತಾಯ್ತು. ವಿಘ್ನ ವಿನಾಯಕ ಗಣೇಶನನ್ನ ನೋಡಿದೀವಿ. ಹಬ್ಬದ ದಿನ ಸೂಪರ್ ಆಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಕ್ಕಾಯ್ತು. ಈಗ ಒಳಗಡೆ ಹೋಗ್ತೀನಿ. ನಾನು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಫಾಲೋ ಮೀ. ನಮ್ಗಳ ಮನೇಲಿ ಹಬ್ಬ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತು. ಮನೆ ಮುಂದೆ ಚಂದದ ರಂಗೋಲಿ, ಮನೆ ಎಲ್ಲ ಸಂಭ್ರಮ, ಹಬ್ಬದ ಅಡುಗೆ, ಮನೆ ಮಂದಿ ಎಲ್ಲ ಸೇರಿ ಪೂಜೆ ಮಾಡೋದು ಇದು ಮಾಮೂಲಿ. ಆದ್ರೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಮನೆಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಅವರ ಮನೆಯಲ್ಲಿ ಹಬ್ಬ ಹೇಗಿರುತ್ತೆ, ಏನೇನ್ ಮಾಡ್ತಾರೆ ಅವೆಲ್ಲ ಮಾತಾಡೋಣ. ಅದ್ರ ಜೊತೆಗೆ ನಾವು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಬನ್ನಿ 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 ಬನ್ನಿ. ಊರಲ್ಲಿ ಇವತ್ತು ಇವ್ರದೊಬ್ಬರದೇ ಹೆಸರು, ಶಾಲ್ತಿಯಲ್ಲಿರೋದು ವಿಕ್ರಾಂತ್ ರೋಣ. ಸೊ ಗೊತ್ತಾಯ್ತಲ್ಲ ನಾನಿವಾಗ ಎಲ್ಲಿ ಬಂದಿದ್ದೀನಿ, ಯಾರನ್ನ ಭೇಟಿ ಆಗಕ್ ಬಂದಿದ್ದೀನಿ ಅಂತ. ಯೋರ್ ಗೆಸಸ್ ಆರ್ ಕರೆಕ್ಟ್. ನಾನಂತೂ ಗಡಂಗ್ ರಕ್ಕಮ್ಮ ಥೀಮ್ ಅಲ್ಲಿ ಅದೇ ಕಾಸ್ಟ್ಯೂಮ್ ತರ ಹೊಲಿಸ್ಕೊಂಡು ಬಂದಿದ್ದೀನಿ. ಕಿಚ್ಚ ಸುದೀಪ್ ಸರ್ನ ಮೀಟ್ ಮಾಡೋದಕ್ಕೆ ಈ ಹಬ್ಬದ ದಿನ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಒಳಗೆ ಹೋಗೋಣ, ಅವ್ರನ್ನ ಭೇಟಿ ಮಾಡೋಣ, ಅವ್ರ ಜೊತೆ ಎಸ್, ಇವತ್ತು ನಮ್ ಜೊತೆಗೆ ಹಬ್ಬದ ಸಂಭ್ರಮಕ್ಕೆ ಜೊತೆ ಆಗ್ತಿರೋದು ಕನ್ನಡ ಸಿನಿ ಲೋಕದ ಸ್ವಾತಿ ಮುತ್ತು, ಅಭಿಮಾನಿಗಳ ಪಾಲಿನ ರನ್ನ, ಮನೋರಂಜನೆಯ ಮಾಣಿಕ್ಯ. ಇವರು ಕೋಟಿಗೊಬ್ಬ ಕರುನಾಡಿನ ಪೈಲ್ವಾನ. ಕನ್ನಡದ ವಿಚಾರದಲ್ಲಿ ಇವರು ಹೆಬ್ಬುಲಿ, ಸ್ಯಾಂಡಲ್ವುಡ್ ನ 6 ಅಡಿ ಕಟ್ಔಟ್, ಬೇಸ್ ವಾಯ್ಸ್ ಬಾದ್ಶಾ. ನಾನ್ ಮಾತಾಡ್ತಾ ಇರೋದು ಯಾರಂತ ಗೊತ್ತಾಯ್ತಲ್ಲ? ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕಿಚ್ಚ ಸುದೀಪ್ ಸರ್. ಗೆಲುವಿನ ಸರ್ದಾರ ವಿಕ್ರಾಂತ್ ರೋಣ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸರ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮಗೂ ಅಷ್ಟೇ. ಗೆಲುವಿನ ವಿಜಯಲಕ್ಷ್ಮಿ ಸದಾ ನಿಮ್ಮೊಂದಿಗೆ ಇರಲಿ. ಕಾರ್ಯಕ್ರಮ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ ಸರ್, ನಿಮ್ಮಿಂದ ಹಬ್ಬದ ಶುಭಾಶಯಗಳನ್ನ ತಗೋಬೇಕು ಅಂತ. ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಗಿಸ್ತಾ ಇರಿ ಸರ್. ಹಬ್ಬದ ಸಂಭ್ರಮ ಶುರುವಾಗಿದೆ, ಸಿನಿಮಾದ ಸಕ್ಸಸ್ ಖುಷಿ ಕೂಡ ಜೊತೆಯಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮದಲ್ಲಿರೋದು ನಮ್ಗೊಂಥರ ಖುಷಿ ಸರ್, ಡಬಲ್ ಖುಷಿ. ಹಬ್ಬಕ್ಕೆ ಒಂದು ದೊಡ್ಡ ಸ್ವೀಟ್ ಸಿಕ್ಕಂಗೆ ಸರ್. ನೀವು ನಮ್ಮೆಲ್ಲರ ಫೇವ್ರೆಟ್ ಸರ್. ನೀವು ನಮ್ಮ ಸೂಪರ್ ಸ್ಟಾರ್, ನಮ್ಮ ಅಭಿಮಾನಿಗಳ ಒಂದು ಲೆಜೆಂಡ್ ಅಂತ ಹೇಳ್ಬೋದು. ಬಟ್ ಮನೆಗೆ ನೀವೊಬ್ಬ ಮಗ. ಸೊ ಚೈಲ್ಡ್ಹುಡ್ ಅಲ್ಲಿ ನೀವು ಹೇಗೆ ಆಚರಿಸ್ತಾ ಇದ್ರಿ ಹಬ್ಬಗಳನ್ನ? ನಮ್ಮ ಮನೇಲಿ ನಮ್ಮ ತಾಯಿ ಅಷ್ಟೇ, ಅವ್ರು ಏನ್ ಮಾಡ್ತಾರೋದು ಅದನ್ನೇ. ಅವ್ರು ಈ ಹಬ್ಬ ಅಂದ್ರೆ ಅವ್ರು ಗುರುವಾರನೇ ನಮಗೆ ಆಕ್ಚುಲಿ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಪೂಜೆ ನಡೆಯೋದು. ರಾಘವೇಂದ್ರ ಸ್ವಾಮಿದು ಅದು ಭಜನೆಗಳು. ಸೊ ಎವ್ರಿ ಥರ್ಸ್ಡೇ ದೇರ್ ಯೂಸ್ ಟು ಬಿ ಒಂದು ಪೂಜೆ ನಮ್ಮ ಮನೇಲಿ. ಯಾವ ಪೂಜೆ ಅಂದ್ರೆ ಒಂದು ನಾಟ್ ದಟ್ ಆಡಂಬರದ ಒಂದು ದೊಡ್ಡ ಪೂಜೆ ಅಲ್ಲ, ರೆಗ್ಯುಲರ್ ಅವ್ರ ಮನೇಲಿ ಹೇಗೆ ನಡೆಯುತ್ತೋ ಒಂದು ಚಿಕ್ಕದಾಗಿ ಏನಾದ್ರು ಸ್ವೀಟ್ ಅವತ್ತು ಏನೋ ಮಾಡಿರೋರು ಅವತ್ತು, ಅಲ್ಲಿಂದಾನೇ ಒಂದು ಸಂಪ್ರದಾಯ ಇತ್ತು ಸರ್. ಇವಾಗ ವಿಕ್ರಾಂತ್ ರೋಣ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ಎಷ್ಟೊಂದು ಹಬ್ಬಗಳು ಬಂದು ಹೋಗಿರುತ್ತೆ. ಸೊ ಅಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಏನಾದ್ರು ನೀವು ಹಬ್ಬದ ಟೈಮಲ್ಲಿ ಅಡುಗೆ ಮಾಡಿರೋದು ಅಥವಾ ರೆಗ್ಯುಲರ್ ಆಗಿ ಯಾರಿಗಾನ ಅಡುಗೆ ಮಾಡಿಕೊಟ್ಟಿರೋದು? ಅಲ್ಲಿ ಏನೋ ಮಾಡ್ತಾ ಇರ್ತೀವಿ ನಾವು. ಶೂಟಿಂಗ್ ಅಲ್ಲೆಲ್ಲ ಅವ್ರದ್ದು ಆಸೆಗಳು ಬೇರೆ ಇರುತ್ತೆ, ತಿನ್ಬೇಕು ಅನ್ಸ್ಕೊಂಡಿರೋದು. ಈ ತರ ಊಟಗಳ ಅಡುಗೆಗಳಲ್ಲ ಅದು. ಐ ಥಿಂಕ್ ವಿಲ್ ಬಿ ಡೂಯಿಂಗ್ ಅದೇನು ನನ್ನೊಂದು ಮೂವಿಂಗ್ ಕಿಚನ್ ಬರುತ್ತೆ ನಂದಲ್ಲ ಆಕ್ಚುಲಿ, ಬಿಕಾಸ್ ಐ ಡೋಂಟ್ ಈಟ್ ಔಟ್ ಸೈಡ್. ಸೊ ಅದರಿಂದ ಅದು ಮಾಡ್ತಾ ಇರ್ತೀವಿ. ಏನೋ ಒಂದು ಇಷ್ಟು ಆಸೆ ಪಡ್ತಾರೆ ನಾವು. ಆಕ್ಚುಲಿ ಇನ್ಫ್ಯಾಕ್ಟ್ ಎಲ್ಲಿ ಚಿರಂಜೀವಿ ಅವ್ರ ಸೆಟ್ಟಲ್ಲಿ ಇದ್ವಿ, ಸಾರಾ ನರಸಿಂಹರೆಡ್ಡಿ, ಅಲ್ಲಿ ಕೂಡ ಅದು ಆಕ್ಚುಲಿ ಕುಕಿಂಗ್ ಒಂದು ಬಂದಿತ್ತು, ಒಂದು ರೀಲ್ ಹೊರಗಡೆ ಬಂದಿತ್ತು. ದಟ್ ಐ ಆಮ್ ಮೇಕಿಂಗ್ ಒನ್ ಆಮ್ಲೆಟ್ ದೋಸೆ ಫಾರ್ ಆಲ್ ದ ಟೀಮ್ ಅಂಡ್ ಎವ್ರಿಬಡಿ. ಅದೊಂದು ಮಾಡಿದ್ವಿ ಆ ಟೈಮಲ್ಲಿ. ಇಲ್ಲಿ ಮಾಡ್ತಾ ಇರ್ತೇವೆ. ಇಟ್ಸ್ ನಾಟ್ ಅ ಫಿಲಾಸಫಿ. ನಾನು ಎದ್ಬಿಟ್ಟು ನನ್ನ ಕೆಲಸಗಳಿಗೆ ನನ್ನ ಕೆಲಸ ನನ್ನ ಹಬ್ಬ ನಂಬರ್ 1. ಅದಿಲ್ಲ ಅಂದಾಗಲೇ ಸ್ವಲ್ಪ ಆ ಕಡೆ ಈ ಕಡೆ ಆಟ ಆಡ್ತಾ ಇರ್ತೀನಿ ನಾನು. ಬಿಟ್ರೆ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಫೆಸ್ಟಿವಲ್ ಇಸ್ ಫಾರ್ ದ ಹೌಸ್, ಫೆಸ್ಟಿವಲ್ ಇಸ್ ಫಾರ್ ಆಲ್ ದ ಲೇಡೀಸ್ ಅಂಡ್ ಫೆಸ್ಟಿವಲ್ ಇಸ್ ಫಾರ್ ದ ಫ್ಯಾಮಿಲೀಸ್. ಅಫ್ಕೋರ್ಸ್ ಐಲ್ ಬಿ ಅ ಪಾರ್ಟ್ ಆಫ್ ಇಟ್. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳು ಹಬ್ಬ ಸರ್. ಎಲ್ಲರೂ ಸೀರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಪ್ರಿಯಾ ಮ್ಯಾಮ್ಗೆ ಲಾಸ್ಟ್ ಅಥವಾ ರೀಸೆಂಟ್ ಆಗಿ ಯಾವ ಸೀರೆ ಕೊಡ್ಸಿದ್ದೀರಾ? ಅಂದರೆ ನಂದು ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನೊಂದು ಸೀರೆ ತಂದು ಕೊಡ್ತೀನಿ, ಅವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಂಬರ್ತಾರೆ. ಅವರು
ನಾನು ಕೊಡ್ಸೋದು ಯಾವುದು? ಅದು ಆಕ್ಚುಲಿ ಎಲ್ಲ ಹೆಣ್ಮಕ್ಳು ಅದನ್ನೇ ಮಾಡ್ತಾರೆ ಸರ್, ಅದೇನೋ ಗೊತ್ತಿಲ್ಲ. ಬಟ್ ನೀವು ಎಲ್ಲ ಹೆಣ್ಮಕ್ಳು ಸಹವಾಸ ಮಾಡಿಲ್ಲ, ನನಗೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ. ನಾನು ನನ್ನ ಮನೆಯವ್ರ ಬಗ್ಗೆ ಹೇಳಿ ಬಂದೆ. ನಿಮಗೆ ಅದೊಂದು ಇದೆ ಬಿಡಿ, ನೀವೇ ತೊಗೊಂಡು ನೆಕ್ಸ್ಟ್ ಡೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬರ್ತೀರಾ ನೀವು? ಅದೇನೋ ಲೇಡೀಸ್ಗೆ ಅದೊಂದು. ಲೇಡೀಸ್ ಅಲ್ಲ ನೀವು. ಇವಾಗ ಅಂದ್ರೆ ನೀವು ಸೀರೆ ಕೊಟ್ಟಿದ್ದೀರಾ ಒಟ್ಟಿನಲ್ಲಿ ಅವ್ರು ಎಕ್ಸ್ಚೇಂಜ್ 100%. ಅಲ್ಲ ಎಲ್ಲಾದು ಪಾಪ ಮಾಡಿಲ್ಲ, ಕೆಲವು ನಾನು ಕೊಟ್ಟಿದ್ದೀನಿ ಖುಷಿಗೆ ಇಟ್ಕೊಂಡಿದ್ದಾರೆ, ಎಲ್ಲರೂ ಇಟ್ಕೊಂಡಿದ್ದಾರೆ. ಆ ತ್ಯಾಗ ನಮ್ಮ ತಾಯಿ ಮಾಡ್ಯಾರೆ, ನಮ್ಮ ಅಕ್ಕ ಮಾಡ್ಯಾರೆ, ಅಕ್ಕಂದ್ರು ಮಾಡ್ಯಾರೆ. ಆ ತ್ಯಾಗ ಎಲ್ಲರೂ ಮಾಡ್ಯಾರ ನಮ್ಮ ಮನೇಲಿ. ಅಂದರೆ ನಾನು ಕೊಟ್ಟೆ ಅಂತ ಇಟ್ಕೊಂಡು. ಬಟ್ ನನ್ನ ತಾಯಿಗೆ ತುಂಬ ಖುಷಿಯಾಗಿ ಇಟ್ಕೊಂಡ್ರೆ ಇವತ್ತಿಗೂ ಹಾಕೊಂಡಿಲ್ಲ ಆ ಸೀರೆನ. ಓಕೆ, ಇವಾಗ ವಿಕ್ರಾಂತ್ ರೋಣ ಲುಕ್ ಬಗ್ಗೆ ಮಾತಾಡೋಣ. ಸಿನಿಮಾದಲ್ಲಿ ಒಂಥರ ಏನಂತಾರೆ, ಆಸ್ ಐ ಸೆಡ್, ನೀವು ಆ ಸ್ಟೈಲ್ನ ತುಂಬ ಒಂದು ಸ್ವ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ತೀರಾ. ಆ್ಯಂಡ್ ಒಂಥರ ಹೊಸ ಟ್ರೆಂಡ್ ಅಂದರೆ ಸ್ಲೀವ್ಸ್ನ ಕಟ್ ಮಾಡಿ ಸ್ಲೀವ್ಲೆಸ್. ಐ ಥಿಂಕ್ ಮೋಸ್ಟ್ ಆಫ್ ದ ಬಾಯ್ಸ್ ಆರ್ ಫಾಲೋಯಿಂಗ್ ದಟ್ ಇವಾಗ ಅಲ್ವಾ. ಸೊ ನಮ್ಮ ಸಿನಿಮಾ ವಿಕ್ರಾಂತ್ ರೋಣ ಲುಕ್ ಬಗ್ಗೆ ಮಾತಾಡೋಣ. ಐ ಹ್ಯಾವ್ ಅ ವೇ. ಇವಾಗ ನಾರ್ಮಲಾಗಿ ಒಂದು ಕತೆ ಮಾಡ್ಬೇಕಾದ್ರೆ ಈಗ ಅವರೊಂದು ಏನಂತೀರಿ, ಒಂದು ಸ್ಟೋರಿ ಬೋರ್ಡ್ ಮಾಡ್ಬೇಕಾದ್ರೆ ಒಂದೇನೋ ಮಾಡಿದರು. ಸೊ ಬಟ್ ಇವಾಗ ಒಂದು ಬೇರೆ ರಾಗ ಅಂತ ತೊಗೊಂಡೋಕೆ ಹೋದಾಗ ಐ ಹ್ಯಾಡ್ ಸಮಥಿಂಗ್ ಎಲ್ಸ್ ಇನ್ ಮೈ ಮೈಂಡ್. ಸೊ ಐ ಸಿಟ್ ಆನ್ ಮೈ ಕಾಸ್ಟ್ಯೂಮ್ಸ್. ನಾನು ಯಾವುದೇ ಸಿನಿಮಾ ಆದ್ರೂ ನಾನು ಐ ಸಿಟ್ ಆನ್ ಮೈ ಕಾಸ್ಟ್ಯೂಮ್ಸ್. ಅದನ್ನು ಸ್ವಲ್ಪ ಡಿಸೈನಿಂಗಲ್ಲಿ ನಾನು ಇರ್ತೀನಿ. ಮೇಜರ್ ನಂದೇ ಇರುತ್ತೆ ಅದು, ಡಿಸೈನಿಂಗ್ ಪಾರ್ಟ್ ಆಫ್. ಅಂದರೆ ಲುಕ್ ಅದಾದ್ಮೇಲೆ ನಾನು ಡಿಸೈನರ್ಸ್ ಒಳಗೆ ಬರ್ತಾರೆ, ವಾಟ್ ಎವರ್ ದೇ ಹ್ಯಾವ್ ಟು ಡೂ. ಬಟ್ ಐ ಗೆಸ್ ದಟ್ ಪಾರ್ಟ್ ಐ ವಿಲ್ ಡೆಫಿನೆಟ್ಲಿ ಡೂ. ಸೊ ಆ ಸ್ಲೀವ್ಸಲ್ಲಿ ಏನಂದರೆ ಒಂದು ಪಂಪ್ಡ್ ಅಪ್ ಆರ್ಮ್ಸ್ ತೋರಿಸ್ಬೇಕು ಅಂತೇನಿಲ್ಲ. ಬಟ್ ಐ ಡೋಂಟ್ ನೋ, ದಟ್ ಅಟೈರ್ ವಾಸ್ ಲುಕಿಂಗ್ ನೈಸ್. ಅದಕ್ಕೆ ಬಿಕಾಸ್ ಆಫ್ ದಟ್ ಕ್ಯಾಪ್. ಆಕ್ಚುಲಿ ಕ್ಯಾಪ್ ಇಲ್ಲ ಅಂದ್ರೆ ನಿಮಗೆ ಆ ಸ್ಲೀವ್ಲೆಸ್ ವರ್ಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಬಟ್ ಬಿಕಾಸ್ ಆಫ್ ದಟ್ ಎಲಿವೇಶನ್ ಇದೆ ಅಂದ್ಬಿಟ್ಟು ಅದು ಮಾಡಿದ್ದು, ಆ್ಯಂಡ್ ಇಟ್ ವಾಸ್ ಲುಕಿಂಗ್ ನೈಸ್. ಒಂದು ಫೈಟಲ್ಲಿ ಒಂದು ಜಾಕೆಟ್ ಹಾಕೊಂತೀರಲ್ಲ ಸರ್, ಕೆಳಗಡೆ ಫ್ಲೋ ಆಗ್ತಾ ಇರುತ್ತೆ. ದಟ್ ಇಸ್ ಮೈ ಫೇವ್ರೇಟ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಆ ಫೈಟಲ್ಲೂ. ಜಾಕೆಟ್ ಇಸ್ ಫ್ಲೈಯಿಂಗ್, ದ ಜಾಕೆಟ್ ಇಸ್ ಆಲ್ಸೋ. ದಟ್ ಟೇಕ್ಸ್ ಅ ಲಾಟ್. ಅಂದರೆ ಆ ಟೀಮ್ ವರ್ಕ್ ತುಂಬ ಬೇಕು ಅದಕ್ಕೆ. ಬಿಕಾಸ್ ಆ ಮೂಮೆಂಟಲ್ಲಿ ಮಳೆ ಬೇರೆ ಬರ್ತಾರೆ. ಸೊ ಜಾಕೆಟ್ ವಿಲ್ ಬಿ ಲಿಟಲ್ ಹೆವಿ. ಸೊ ಟೆಕ್ನಿಕಲಿ ಜಾಕೆಟ್ ಲೈಟ್ ಮಾಡ್ಬೇಕು ನಾವು. ಆ ಟೈಮಲ್ಲಿ ಫ್ಲೋ ಬರೋದಕ್ಕೆ ಫ್ಯಾನ್ಸ್ ಹಾಕಿರ್ತಾರೆ. ಸೊ ಇಟ್ ಇಸ್ ಅ ಲಾಟ್ ಆಫ್ ಕೋಆರ್ಡಿನೇಷನ್. ಆ ಟೀಮ್ ಕೋಆರ್ಡಿನೇಷನ್ ಭಾಳ ಇಂಪಾರ್ಟೆಂಟ್ ಅಲ್ಲಿ. ಐ ಮೀನ್ ಫಾರ್ ಎನಿ ಶಾಟ್ ಟು ಕಮ್ ಔಟ್ ನೈಸ್. ಐ ಥಿಂಕ್ ಇಟ್ ಕ್ರೆಡಿಟ್ ಗೋಸ್ ಟು ದ ಟೀಮ್. ಸರ್, ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಕಳೆ, ಯಾಕಂದರೆ 5 ಜನ ಲಕ್ಷ್ಮಿಯರಿದ್ದಾರೆ ಮನೇಲಿ. ಸೊ ನನ್ನ ಕೈಯಲ್ಲಿ ಈ ಒಂದು ಸಖತ್ತಾಗಿರೋ ಫೋಟೋ ಇದೆ. ಎಲ್ಲ ಲಕ್ಷ್ಮಿಯರು ಇದ್ದಾರೆ, ಧೈರ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಎಲ್ಲರೂ. ಸೊ ನೀವು, ನಿಮ್ಮ ಅಕ್ಕಂದ್ರಿದ್ದಾರೆ, ಪ್ರಿಯಾ ಮ್ಯಾಮ್ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ, ಯಾರಿಗೆ ಕಂಪೇರ್ ಮಾಡ್ತೀರಾ? ಆ್ಯಂಡ್ ಮಗಳಿದ್ದಾರೆ ಆಬ್ವಿಯಸ್ಲಿ. ಎಲ್ಲರೂ ಎಲ್ಲದನ್ನು ಅವ್ರು ಒಂದೊಂದು ದಿವಸ ಒಂದೊಂದು ರೂಪ ತಾಳ್ತಾ ಇರ್ತಾರೆ. ನೋಡಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ. ಧೈರ್ಯಲಕ್ಷ್ಮಿ ಪ್ರಿಯಾ. ಓಕೆ ಸರ್, ವೀರಲಕ್ಷ್ಮಿ. ವೀರಲಕ್ಷ್ಮಿ ಮಗಳು. ಸೊ ಧೈರ್ಯಲಕ್ಷ್ಮಿ ಸಾಂಜಿ. ನೆಕ್ಸ್ಟು ಗಜಲಕ್ಷ್ಮಿ. ಗಜಲಕ್ಷ್ಮಿ ನಮ್ಮ ದೊಡ್ಡ ಅಕ್ಕನಿಗೆ ಕೊಡ್ತೀನಿ ನಾನು. ಆ ಸೌಂಡಿಂಗ್ ಚೆನ್ನಾಗಿದೆ. ಅವ್ರು ಸ್ವಲ್ಪ ಹಾಗೇನೆ. ಅಂದರೆ ಏನು ಮಾಡ್ತಾರೆ ಸರ್ ಅವರು? ನಮ್ದು 2ನೇ ತಾಯಿ ಥರಮ್ಮ. ಸ್ವಲ್ಪ ಎಲ್ಲ ಅವ್ರು ಬಂದಾಗ ಸ್ವಲ್ಪ ನಮ್ಮ ತಾಯಿ ಮುಂದೆ ಹಂಗೆ ಇರ್ತೀವಲ್ಲ, ಅವ್ರ ಮುಂದೆ ಇರ್ತೀವಿ ಸ್ವಲ್ಪ. ಅದಕ್ಕೆ ಸೌಂಡಿಂಗ್ ಚೆನ್ನಾಗಿದೆ. ನೆಕ್ಸ್ಟು ಸಂತಾನ ಲಕ್ಷ್ಮಿ. ಸಂತಾನ ಲಕ್ಷ್ಮಿ ಇನ್ಯಾರಿಗೆ ಕೊಡೋಕ್ಕಾಗತ್ತಮ್ಮ? ಪ್ರಿಯಾ ಅವರು. ಮುಂದೆ ವಿಜಯಲಕ್ಷ್ಮಿ. ನನ್ನ ಕೆಲಸ. ಸ್ಮಾರ್ಟ್ ಆನ್ಸರ್ ಸರ್, ತುಂಬ ಖುಷಿ ಆಯಿತು. ನೆಕ್ಸ್ಟು ಧಾನ್ಯಲಕ್ಷ್ಮಿ ಸರ್ ಅವರು. ನಮ್ಮ 2ನೇ ಅಕ್ಕ. ಅವ್ರು ತುಂಬ ಅದು ಇದು ಮಾಡಿ ಕಳಿಸ್ತಾ ಇರ್ತಾರೆ ಅವಾಗ. ಯಾವ ಅಡುಗೆ ಮಾಡಿಕೊಟ್ಟಿದ್ದಾರೆ? ಬೇಕಿಂಗ್ ಜಾಸ್ತಿ. ಅವ್ರು ಬೇಕಿಂಗ್ ತುಂಬ ಮಾಡೋದು ಜಾಸ್ತಿ. ತುಂಬ ಶಿ ಲವ್ಸ್ ಟು ಬೇಕ್. ಸೊ ಶಿ ಕೀಪ್ಸ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಆ್ಯಂಡ್ ಸನಿಗೆ. ಓಕೆ, ಈಗ ಆದಿಲಕ್ಷ್ಮಿ. ನಮ್ಮ ತಾಯಿ. ನಿಮ್ಮ ತಾಯಿ ಯಾವ ಥರ ಅಂದರೆ, ಎಲ್ಲ ಹುಡುಗಿರಿಗೂ ಡ್ಯಾಡ್ ಈಸ್ ದ ಫಸ್ಟ್ ಹೀರೋ. ಬಟ್ ಎಲ್ಲ ಗಂಡು ಮಕ್ಳಿಗೂ ಅಮ್ಮ ಅಂದರೆ ತುಂಬ ಪ್ರೀತಿ ಇರುತ್ತೆ, ಯಾಕಂದರೆ ಎಲ್ಲ ಸಂಭಾಳಿಸ್ತಾಳೆ. ನಿಮ್ಮ ತಾಯಿಯಲ್ಲಿರುವಂಥ ಬೆಸ್ಟ್ ಕ್ವಾಲಿಟಿ ಯಾವುದು ಸರ್? ಶಿ ಈಸ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಎಟ್ ಹೋಮ್. ಆ್ಯಂಡ್ ಶಿ ಈಸ್ ವೆರಿ ಪ್ರೊಟೆಕ್ಟಿವ್ ಇಸ್ ಇನ್ ಎವ್ರಿಥಿಂಗ್. ನಮ್ಮ ಮನೇಲಿ ಐ ಗೆಸ್ ಇಫ್ ಅಟ್ ಆಲ್ ನಾವು ಇಲ್ಲಿವರೆಗೆ ಇವತ್ತು ಚೆನ್ನಾಗಿದ್ದೀವಿ, ಬಂದಿದ್ದೀವಿ ಅಂದರೆ ಐ ಥಿಂಕ್ ಇಟ್ಸ್ ಹರ್ ಬಿಲೀಫ್. ಅವ್ರು ಮಾಡೋ ಪೂಜೆ ಪುನಸ್ಕಾರಗಳು, ಅವ್ರು ಮಾಡೋ ಸೋಷಿಯಲ್ ವರ್ಕ್ ಇರ್ಬೋದು, ಹರ್ ಬಿಲೀಫ್ ಇನ್ ಗುಡ್ನೆಸ್. ಐ ಹ್ಯಾವ್ ನೆವರ್ ಸೀನ್ ಹರ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಆ್ಯಂಡ್ ಎಂಡೋರ್ಸಿಂಗ್ ಎನಿಥಿಂಗ್ ರಾಂಗ್. ಒಳ್ಳೆದನ್ನ ಹೇಳ್ಕೊಟ್ಟಿದ್ದಾರೆ ಡೆಫಿನೆಟ್ಲಿ. ಶಿ ಇಸ್ ವೆರಿ ಕಾಮ್. ಶಿ ಇಸ್ ವೆರಿ ಕಾಮ್ ಆ್ಯಂಡ್ ವೆರಿ ಇಮೋಷನಲ್ ಆ್ಯಂಡ್ ಶಿ ಇಸ್ ಅ ಬಿಗ್ ಸ್ಟ್ರೆಂತ್. ನಮ್ಮ ಮನೆಯಲ್ಲಿ ತುಂಬ ದೊಡ್ಡ ಸ್ಟ್ರೆಂತ್. ಎಲ್ಲ ಪೂಜೆ, ನಮ್ಮ ಮನೇಲಿ ಪೂಜೆ ಪುನಸ್ಕಾರಗಳೇನು ಅವಾಗಿಂದ ಮಕ್ಕಳಾಗಿದ್ದಂಗಿಂದ ಹೇಳ್ತಾ ಇರೋದು ನಾನು. ಐ ಗೆಸ್ ದಟ್ ವೇ ಶಿ ಇಸ್ ನಮ್ಮ ಮನೆಗೆ ಒಂದು ದೊಡ್ಡ ಸ್ಟ್ರೆಂತ್ ನಮ್ಮ ತಾಯಿ ಅಂದರೆ ತಪ್ಪಾಗಲ್ಲ. ಸೂಪರ್. ಧನಲಕ್ಷ್ಮಿ. ಧನಲಕ್ಷ್ಮಿ ನಾನು ಪ್ರಿಯಾ ಅವರಿಗೆ ಕೊಡಬೇಕಾಗತ್ತೆ. ಅವರ ಒಳ್ಳೆ ಮೂಡಲ್ಲಿ ಏನಾದ್ರು ಕೊಟ್ಟರೆ ನಾವು ಖರ್ಚು ಮಾಡ್ಬೋದು ಸ್ವಲ್ಪ. ಹೌದಾ? ಎಷ್ಟು ಕೊಡ್ತಾರೆ ಸರ್? ಶಾಪಿಂಗ್ ಮಾಡೋದು ಜಾಸ್ತಿ ನಾನು. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ವಾವ್, ಇದೊಂಥರ ಬ್ರೇಕಿಂಗ್ ನ್ಯೂಸ್ ಥರ ಸೀಕ್ರೆಟ್. ಓಕೆ ಸರ್, ಲಾಸ್ಟ್ ಎಷ್ಟು ಕೊಟ್ಟಿದ್ದೀರಿ? ನೀವು ಮಾಡಲ್ವಾ ಶಾಪಿಂಗು? ನಾವು ಮಾಡ್ತೀವಿ ಸರ್. ನನ್ನ ಪ್ರಶ್ನೆ ರಾಂಗ್ ಆ್ಯಕ್ಚುಲಿ.
ಶಾಪಿಂಗ್ ಅನ್ನೋ ಸ್ಟಾರ್ಟ್ ಆಗಿದೆ ನಿಮ್ಮಿಂದ ಅನ್ಸುತ್ತೆ ಅದು. ಸರ್ ಹಂಗೆಲ್ಲ ಬಟ್ ನೀವು ನನಗೊಂದು ಬ್ರೇಸ್ಲೆಟ್ ಕೊಟ್ಟಿದ್ರಿ, ರಿಮೆಂಬರ್ ಕರೆಕ್ಟ್? ಐ ಸ್ಟಿಲ್ ಹ್ಯಾವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸರ್. ಎಲ್ಲ ಲಕ್ಷ್ಮಿ ಅಂದಿರು ನಿಮ್ಮ ಮನೆಯಲ್ಲಿದ್ದಾರೆ. ಇದೇ ಥರ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕ್ಲಿ ಸರ್, ಅದನ್ನು ಕೇಳ್ತೀನಿ. ಸೊ ಇನ್ನಷ್ಟು ಹೆಚ್ಚಿನ, ನೀವು ಅವಾಗಲೇ ಹೇಳ್ದಂಗೆ ವಿಜಯಲಕ್ಷ್ಮಿ ನಿಮ್ಮ ಜೊತೆಗೆ ಸದಾ ಇರಲಿ. ಇನ್ನು ಹೆಚ್ಚು ಹೆಚ್ಚು ವಿಕ್ರಾಂತ್ ರೋಣ ತರಹದ ಸಿನಿಮಾಗಳು, ಇನ್ನೂ ದೊಡ್ಡ ಹಿಟ್ಗಳು ಬರ್ತಾ ಇರಲಿ ಸರ್. ಅಷ್ಟ ಲಕ್ಷ್ಮಿಯರ ಬಗ್ಗೆ ಸರ್ ಹೇಳಿದ್ರು, ಅದಕ್ಕೆ ಲಕ್ಷ್ಮಿ ಕಟಾಕ್ಷ ಇನ್ನೂ ಜಾಸ್ತಿ ಇರಲಿ ಅಂತ ಆ ಮಹಾಲಕ್ಷ್ಮಿ ಎದುರುಗಡೆ ಬಂದು ಕುತ್ಕೊಂಡಿದ್ದೀವಿ. ಈಗ ವಿಕ್ರಾಂತ್ ರೋಣ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಪ್ರಕಾರ ಸಿನಿಮಾ ವಿಕ್ರಾಂತ್ ರೋಣ, ವಾಟ್ ಇಸ್ ಇಟ್ ಇಫ್ ಯು ವಾಂಟ್ ಟು ಸಮ್ ಇಟ್ ಅಪ್? ನೋ, ಇಟ್ಸ್ ಡೆಫಿನೆಟ್ಲಿ ನ್ಯೂನೆಸ್. ಈಗ ಅದೇ ಥರ ಡಿಶುಮ್ ಡಮಾರ್ ಪಟಾಕಿ ಮಾಡಿಕೊಂಡೇ ಹೋಗ್ತಾ ಇರಬೇಕು ಅಂದ್ರೆ ಅದನ್ನು ಮಾಡ್ಬೋದು. ಹೌದು. ಸೊ ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಟ್ರೈ, ಬಿಕಾಸ್ ಒಂದು ಪೊಸಿಷನಿಂಗ್ ಬಂದಮೇಲೂ ನಾವೊಂದು ಸಿನಿಮಾಗಳನ್ನ ನಾವು ವಿಭಿನ್ನ ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಲ್ಲ. ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆ ಕಮರ್ಷಿಯಲ್ಲೇ ಇದೆ, ಅದಕ್ಕೂ ಕೈ ಹಾಕ್ತಾ ಇಲ್ಲ. ಸ್ಟ್ಯಾಂಡರ್ಡ್ಸ್ ಲಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಸೊ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಕಾಂಪೀಟ್ ವಿತ್ ದಿ ಔಟ್ಸೈಡ್ ವರ್ಲ್ಡ್ ಎಟ್ ಆಲ್. ಸಿ, ಚಿತ್ರರಂಗ ಅನ್ನೋದೇನಿದೆ, ಕನ್ನಡ ಚಿತ್ರರಂಗ ಇವತ್ತು ಬೆಳಿಬೇಕಾದ್ರೆ ಈ ಥರ ಅಂತಲ್ಲ, ಮತ್ತು ತುಂಬ ಯಂಗ್ಸ್ಟರ್ಸ್ ಕೂಡ ಮಾಡ್ತಾ ಇದ್ದಾರೆ. ಸಮ್ ಆಫ್ ದಿ ಫಿಲ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಲಿಫ್ಟ್ ದಿ ಕನ್ನಡ ಇಂಡಸ್ಟ್ರಿ ಟು ಅನದರ್ ಲೆವೆಲ್. ಇವತ್ತಿಗೆ ಅದಕ್ಕೊಂದು ಒಳ್ಳೆ ಹಾದಿ ಆಗಿದೆ. ಬಟ್ ಐ ಗೆಸ್ ವಿ ಹ್ಯಾವ್ ಟು ಕೀಪ್ ಟ್ರೈಂಗ್. ಆ್ಯಂಡ್ ಅಟ್ಲೀಸ್ಟ್ ಮಾಡೋ ಒಂದು 5 ಸಿನಿಮಾದಲ್ಲಿ ಒಂದು ಸಿನಿಮಾಗೆ ನಾವು ಈ ಥರ ಪ್ರಯತ್ನಗಳು ಪಟ್ಟಿಲ್ಲ ಅಂದರೆ ಇನ್ನು ಏನು ಸಾಧಿಸ್ತಾ ಇದ್ದೀವಿ? ಹುಟ್ಟು ಹೇಳಿ ನೀವು. ಚಿತ್ರರಂಗದಲ್ಲಿ 26 ವರ್ಷದಿಂದ ಇದ್ದೀನಿ ನಾನು. ವಾಟ್ ಆಮ್ ಐ ಸಪೋಸ್ ಟು ಡು? ಅದೇ ದೀಪಕ್ಕೆ ಅದೇ ಎಣ್ಣೆ ಹಾಕ್ಕೊಂಡು ಅದೇ ಇಂಟ್ರೊಡಕ್ಷನ್ ಫೈಟು, ಅದೇ ಇಂಟ್ರೊಡಕ್ಷನ್ ಸಾಂಗು, ಅದೇ ಥರ ಒಂದು ಕಾಮಿಡಿ, ಅದೇ ಆ್ಯಂಗಲಲ್ಲೇ ಸಿನಿಮಾ ಅನ್ನೋದ? ಸಿ, cinema has to grow. That means we have to compete with a OTT platform today, a platform which is actually finishing the theatrical revenues. Correct. ಅರ್ಥ ಆಯ್ತಾ? ಥಿಯೇಟ್ರಿಕಲ್ ರೆವಿನ್ಯೂಸ್ ಜಾಸ್ತಿ ಆಗಬೇಕಾದ್ರೆ ಥಿಯೇಟ್ರಲ್ಲಿ ಸಿನಿಮಾಗಳು ಓಡಬೇಕು. ಥಿಯೇಟ್ರಲ್ಲಿ ಸಿನಿಮಾ ಹೋಗ್ಬೇಕು ಅಂದ್ರೆ ಸ್ವಲ್ಪ ವಿಭಿನ್ನತೆ ಬೇಕು. ಇವತ್ತು ನಮ್ಮ ಜನಗಳು ದಡ್ರಲ್ಲ. ನೀವು ಅದೇ ಥರ ಹಳೆ ಸಿನಿಮಾ ಕೊಡ್ತಾರೆ, ಒಂದು 3 ದಿನ ಫ್ಯಾನ್ಸ್ ಅನ್ಸ್ಕೊಂಡವರು ಕೆಲವ್ರು ಖುಷಿ ಆಗ್ಬೋದು. ಅದಾದ್ಮೇಲೆ ಏನು? ಇವತ್ತಿಗೆ ನನ್ನ ವಿಕ್ರಾಂತ್ ರೋಣ ನೋಡಿ ನನ್ನ ಸ್ನೇಹಿತರು ಕೂಡ ನನಗೆ ಅದ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಬಿಕಾಸ್ ವಿ ಹ್ಯಾವ್ ಟು ಟ್ರೈ. ಕರೆಕ್ಟ್. ಸಂಬಡಿ ಹ್ಯಾಸ್ ಟು ಟ್ರೈ. ಸಿ, ಇವತ್ತಿಗೆ ನಾನು ಹೇಳಿದಾಗೆ ಅವಾಗಲೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ದೇರ್ ಆರ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಹೂ ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಗುಡ್ ಫಿಲ್ಮ್ಸ್. ನಾನು ರೀಸೆಂಟ್ ಆಗಿ ಕೆಲವು ಸಿನಿಮಾಗಳು ನೋಡಿದ್ದೀನಿ. ಅವರಿಂದ ಅಟ್ಲೀಸ್ಟ್ ಇನ್ಸ್ಪೈರ್ ಆಗೋಣ ನಾವು. ಇಷ್ಟು ವರ್ಷ ಇದ್ಬಿಟ್ಟು ಆ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಆ ಸೆಟ್ ಆಗಿರ್ಬೋದು, ನೋಡೋದಕ್ಕೆ ಯಾವ ಕಾಡಲ್ಲಿ ಶೂಟ್ ಮಾಡಿದ್ದಾರೆ ಅನ್ನೋದೇ ನನಗೆ ಕ್ವೆಶನ್ ಸರ್. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನಾವು ಏನು ನೋಡ್ತೀವಿ ಆ ಒಂದು ಶೇಡಿ ಕಲರ್ ಪ್ಯಾಲೆಟ್ ಅಲ್ಲಿ ಎಲ್ಲಿರ್ಬೋದು ಈ ಕಾಡು ಅನ್ನೋದೇ ಡೌಟ್ ಸರ್. ಎಲ್ಲಿ ಶೂಟ್ ಮಾಡಿದ್ರಿ? ಎಲ್ಲದು ಸೆಟ್ಸ್, ಅದು ಎಲ್ಲ ಸೆಟ್ಟೇನಾ? ಕಂಪ್ಲೀಟ್ ಫಾರೆಸ್ಟ್ ಸೆಟ್. ಅದು ಸೆಟ್ ಅನ್ನೋ ಒಂದು ಐಡಿಯಾನೇ ಇಲ್ಲ ಸರ್. ನೀವು ಫೈಟ್ ಮಾಡೋದು ಐಡಿಯಾ ಬಂದಿದೆ, ಸೆಟ್ ಅನ್ನೋದು ಗೊತ್ತಾಗೋಗಿದೆ, ಸಿನಿಮಾನೇ ಇಲ್ಲಿವರೆಗೆ ಬರ್ತಾ ಇರಲಿಲ್ವಲ್ಲ ಅಲ್ವಾ? ಸಿ, ಇಟ್ ಇಸ್ ಗಾಟ್ ಅನ್ ಎಸ್ಥೆಟಿಕ್ಸ್. ಆ ಎಸ್ಥೆಟಿಕ್ಸ್ ಬರಲಿ ಅನ್ನೋದಕ್ಕೆ ಸೆಟ್ಸ್ ಹಾಕಿದ್ದು. ಅಂಡ್ ಐ ಥಿಂಕ್ ಶಿವು ಇಸ್ ಡನ್ ಅ ಮಾರ್ವೆಲಸ್ ಜಾಬ್. ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಶಿವು. ಆ ಡೈರೆಕ್ಟರ್ ಶಿವು ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಒಂದೊಂದು ಎಲೆ ಇರ್ಬೋದು, ಪ್ರತಿಯೊಂದೂ ನಮಗೆ ತುಂಬಾ ರಿಯಲಿಸ್ಟಿಕ್ ಆಗಿ 3D ನಲ್ಲಿ. ಅವೆಲ್ಲ ಒರಿಜಿನಲ್ ಪ್ಲಾಂಟ್ಸ್. ಬಟ್ ನೀವು ಹಾಗಂತ ಸೆಟ್ ಅಂತ ತಕ್ಷಣ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಅನ್ಕೊಂಬೇಡಿ. ದೇ ಆರ್ ಆಲ್ ರಿಯಲ್ ಪ್ಲಾಂಟ್ಸ್. ಅಂದ್ರೆ ಹೈದರಾಬಾದ್ ಅಲ್ಲಿ ಇತ್ತಲ್ಲ ಸೆಟ್, ಮೆನಿ ಸೆಟ್ಸ್. ಆ ಒಂದ್ ಸೆಟ್ ಅಲ್ಲಿ ತೆಗೆದಿದ್ದಲ್ಲ ಫಾರೆಸ್ಟ್, ನಾವು ಮೆನಿ ಸೆಟ್ಸ್ ಪುಟ್ ಟುಗೆದರ್ ಮಾಡಿದ್ವಿ. ಸೊ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಎಷ್ಟೆಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಸಿನಿಮಾ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿನಿಮಾ ಇಷ್ಟಪಡೋರು, ಸಿನಿಮಾಗೆ ಬೆಲೆ ಕೊಡೋರು, ಸಿನಿಮಾಗೆ ಗೌರವ ಕೊಡೋರು, ಸಿನಿಮಾನ ಪ್ರೀತಿಸೋರು, ಸಿನಿಮಾಗೋಸ್ಕರ ಬಾಳ್ತಾ ಇರೋರು ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಮಾಡದೇ ಇರೋರು ಈ ಯಾವ ಕ್ಯಾಟಗರಿಗೂ ಸೇರೋರಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಮ್ಮ ಕನ್ನಡ ಚಿತ್ರರಂಗದಿಂದ ಹಿಡಿದು ಕನ್ನಡ ಜನ ಯಾವತ್ತೂ ಮಾಡ್ದಿಲ್ದಿರೋ ಸಪೋರ್ಟ್ ಇದಕ್ಕೆ ಮಾಡಿದ್ದಾರೆ. ಅಂದರೆ ಈ ಯಾರಾದರೂ ನೆಗೆಟಿವ್ ಆಗಿ ಹಾಕಿದ್ರು ಕೂಡ ಪತ್ರಗಳನ್ನ ಬರೆದು ಯಾಕೆ ಸಿನಿಮಾ ನೋಡಬೇಕು, ಇದನ್ನೆಲ್ಲ ನಾವು ಲಂಚ ಕೊಟ್ಟು ಸಂಪಾದಿಸೋಕ್ಕಾಗಲ್ಲ. ಅವರೇ ಹೋಗ್ಬಿಟ್ಟು ವಾಟ್ ಆರ್ ಯು ಟಾಕಿಂಗ್, ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್ ದಿಸ್ ಇಸ್, ಈ ಥರ ಒಂದು ಟೆಕ್ನಿಕಲ್ ಬ್ರಿಲಿಯನ್ಸಸ್ ಎವ್ರಿಥಿಂಗ್. ಸಿ, ಫಾರ್ ಎಕ್ಸಾಂಪಲ್ ನಮ್ಮ ಚಿತ್ರರಂಗದಿಂದನೇ ಹೌ ಮೆನಿ ಟೆಕ್ನಿಷಿಯನ್ಸ್ ಅಂಡ್ ಆ್ಯಕ್ಟರ್ಸ್, ಆ್ಯಕ್ಟ್ರೆಸಸ್, ಎಷ್ಟು ಜನ ದೇ ಹ್ಯಾವ್ ಟೇಕನ್ ಟು ದ ಆನ್ಲೈನ್ ಒಪಿನಿಯನ್ ಶೇರ್ ಮಾಡ್ಕೊಂಡು. ಸಿ, ಒಪಿನಿಯನ್ ಶೇರ್ ಮಾಡೋಕ್ಕೂ ಇಟ್ಸ್ ಅನ್ ಎಫರ್ಟ್. ಒಂದಿಷ್ಟುದ್ದ ಪ್ಯಾರಾಗ್ರಾಫ್ ಯಾರಾದರೂ ಟೈಪ್ ಮಾಡಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಸರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿ ಬಿಡ್ಬೋದು. ಬಟ್ ಇಫ್ ದೇ ಆರ್ ಎಕ್ಸ್ಪ್ಲೇನಿಂಗ್ ದ ನ್ಯೂಯನ್ಸಸ್, ದ ಬೆಸ್ಟ್ ಪಾರ್ಟ್ ಆಫ್ ದ ಸಿನಿಮಾ, ದ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್, ಇಟ್ಸ್ ಅನ್ ಎಫರ್ಟ್. ಅದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ ದಿಸ್ ಇಸ್ ದ ರೆಸ್ಪಾನ್ಸ್ ವಿ ಆರ್ ಗೆಟಿಂಗ್ ಫಾರ್ ದಿಸ್ ಎಫರ್ಟ್. ಅಂದರೆ ಈ ಎಫರ್ಟಿಗೆ ಒಂದು ಕರೆಕ್ಟ್ ಅನ್ಸುತ್ತಲ್ಲ, ನಮಗೆ ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತಲ್ಲ. ಸಿ, ಅಕ್ಕಪಕ್ಕ ರಾಜ್ಯದಿಂದ ಬರ್ತಾ ಇದೆ, ಅದು ನಮ್ಮ ಸಂಪಾದನೆ, ಅದು ಅವರ ಪ್ರೀತಿ.
ಚಿತ್ರಗಳ ಮೇಲೆ ಇಟ್ಟಿರೋ ಪ್ರೀತಿ, ಅವರ ಭಾಷೆ ಸಿನಿಮಾ ಅಲ್ಲ ಅಂತ ಅನ್ಕೊಂಡ್ರು ಕೂಡ ಅವ್ರು ಕೊಡ್ತಾ ಇರೋ ಪ್ರೀತಿ ನಮ್ಮಲ್ಲೂ ಅದು ಸಿಗ್ತಾ ಇದೆ ಅಂದಾಗ ಏನಾಗುತ್ತೆ, ಓಕೆ ಬೇರೆಯವರಲ್ಲ ನಮ್ಮವ್ರು ಇಷ್ಟಪಟ್ಟರು, ನಮ್ಮವರು ಅದಕ್ಕೆ ಸಪೋರ್ಟ್ ಮಾಡೋದು. ಬಿಸಿ ವಿತೌಟ್ ಸಪೋರ್ಟಿಂಗ್ ಸಿನಿಮಾಸ್ ವಿ ಕೆನಾಟ್ ಗ್ರೋ ಆಸ್ ಅನ್ ಇಂಡಸ್ಟ್ರಿ. ಕರೆಕ್ಟ್. ಎಸ್ಪೆಷಲಿ ಕೆಲವರು ಹೊಸ್ತು ಟ್ರೈ ಮಾಡ್ಬೇಕಾದ್ರೆ ಇದೇ ನಾಕ್ ಮಾಡೋದು ಬೇರೆ ಸ್ಟೇಟಲ್ಲಿ. ನಾವಿಲ್ಲಿ ನಮ್ಮ ಸ್ಟಾರ್ಡಮ್ ಎತ್ಕೊಂಡು ನಾವು ಬೇರೆ ಸ್ಟೇಟಲ್ಲಿ ಹೋಗ್ತೀವಿ ಅಂದ್ರೆ ಅದು ಆಗಲ್ಲ. ನೀವು ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಇವಾಗ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಎಲ್ಲ ಹಿಂದಿಯಲ್ಲೋ ಕೇಳಿದ್ರೆ ಸರ್ ಇಲ್ಲ ಸರ್ ದೊಡ್ಡ ಸ್ಟಾರ್ ನಮ್ಮ ಸ್ಟಾರ್ದು ಸಿನಿಮಾ ಅಂದರೆ ನಮ್ಮಲ್ಲೂ ಇದಾರಲ್ಲ ಅಂತಾರೆ ಅವರು. ನಮ್ಮಲ್ಲೇ ಇದಾರಲ್ಲ, ನಿಮ್ದೇನಕ್ಕೆ ನೋಡಬೇಕು ಸರ್, ಡ್ಯಾನ್ಸ್ ಚೆನ್ನಾಗಿದೆ, ನಮ್ಮಲ್ಲೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ವಾಟ್ ಇಸ್ ಇಟ್ ದಟ್ ಯು ಹ್ಯಾವ್ ದಟ್ ವಿ ಶುಡ್ turn around and see is content. Correct. The way you make it, the stylishness, the newness. Got it? Yes. The confidence in which ನೀವು ಈ ಸಿನಿಮಾನ ತಗೊಂಡು ಪಕ್ಕದ ರಾಜ್ಯಕ್ಕೆ ಹೋಗಿ ನೋಡಿ ನಮ್ಮ ಸಿನಿಮಾನು ಅಂತ ಇಡಬೇಕಾದ್ರೆ ವಿಷಯ ಇರಬೇಕಲ್ಲ. ನೀವು ಯು ಆರ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಸರ್. ಜನರೇಷನ್ ಆಫ್ಟರ್ ಜನರೇಷನ್ ನೀವು ಎಲ್ಲ ಥರದ ಟೆಕ್ನಿಷಿಯನ್ಸ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅನೂಪ್ ಸರ್ಗೆ ನೀವು ಅಂದರೆ ಈಸ್ ಲೈಕ್ ಏನಂತಾರೆ ನೆಕ್ಸ್ಟ್ ಜನರೇಷನ್ ಡಿರೆಕ್ಟರ್, ನೆಕ್ಸ್ಟ್ ಜನರೇಷನ್ ಹೀರೋ ನಮ್ಮ ನಿರೂಪ್ ಆಗಿರ್ಬೋದು, ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಇದ್ರ ಬಗ್ಗೆ ಹೇಳಿ ಸರ್. ಅಫ್ಕೋರ್ಸ್ ವಾಟ್ ಇಸ್ ದೇರ್ ಇನ್ ದಟ್ ನಾನು ಬೆಳಗ್ಗೆ ಆದರೆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಹಾಸಿಗೆಯಿಂದ ಎದ್ದೇಳಲ್ಲ. ಹಾಗಂತ ಮೋಸ್ಟ್ ಸೆಕ್ಯೂರ್ಡ್ ಪರ್ಸನ್ ಅಂತ ನಾನು ಹೇಳೋಕ್ಕಲ್ಲ, ಬಟ್ ಯು ಶುಡ್ ಬಿ ಸಾರ್ಟೆಡ್. ನೋ, ಇವಾಗ ಯು ಹವ್ ಬೀನ್ ಅರೌಂಡ್, ಯು ಶುಡ್ ನಮ್ಮ ಕೆಪಾಸಿಟಿ ನಮಗೆ ಗೊತ್ತಿರಬೇಕು. ಮಿಕ್ಕಿದವರಿಂದ ನಮ್ಗೆ ಯಾಕೆ ಡಿಸ್ಟರ್ಬ್ ಆಗಬೇಕು? ಅಕಸ್ಮಾತ್ ಅವರಿಗೆ ಅದರಿಂದ ಆ್ಯಂಡ್ ಆ ಪಾತ್ರದಲ್ಲಿ ವಿಷಯ ಇದೆ ಹಾಗನ್ಬಿಟ್ಟು ನಾನು ನಿರೂಪ್ ಭಂಡಾರಿ ಪ್ಯಾಕೇಜ್ ಅಲ್ಲ, ಅವರು ಅನೂಪೊಟ್ಟಿಗೆ ಬಂದಿದ್ದಲ್ಲ, ಅವ್ರನ್ನ ನಾನು ಆಯ್ಕೆ ಮಾಡಿದ್ದ ಕ್ಯಾರೆಕ್ಟರ್ಗೆ. ನಿರೂಪ್ನ ನಾನು ಹೇಳಿ ಅನೂಪಿಗೆ, ಬಿಕಾಸ್ ಅನೂಪ್ ಅವ್ರ ಪಾಪ ಈ ವಾಸ್ ಲಿಟಲ್ ಸ್ಕೆಪ್ಟಿಕಲ್ ಟು ಕಾಸ್ಟ್ ಹಿಮ್. ಯಾರಿಗಾರ ಬರುತ್ತೋ ಅಣ್ಣ ಬಂದರು ತಮ್ಮ ಬಂದರು, ಅದು ಕೇಳೋಕ್ಕೆ ಚೆನ್ನಾಗಿರಲ್ಲ. ಬಟ್ ನಿರೂಪ್ನ ನಾನೇ ಹೇಳಿ ಬೇರೆಯವ್ರಿಗೆ ಕೊಡೋ ಅವಕಾಶ ನಮ್ಮ ಹುಡುಗರಿಗೆ ಕೊಡ್ರಿ, ಚೆನ್ನಾಗನ ಇರುತ್ತೆ ಅದು ಅಂತ ಹಾಕಿದ್ದು ನಾನು. ಅದು ಬಿಟ್ಟರೆ ನೀತಾ ಅಶೋಕ್, ಐ ಥಿಂಕ್ ಅದು ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ಇಸ್ ಅ ಸೆಲೆಕ್ಷನ್ ಆಫ್ ಅನೂಪ್. ಆ್ಯಂಡ್ ಅವ್ರ ಪಾತ್ರ ಮಾಡಲಿ ಅಲ್ಲ ಚೆನ್ನಾಗೆ. ಮಾತಿದ್ರೆ ನಾನೆಲ್ಲಿಡ್ಲಿ ನಂದೆಲ್ಲಿಡ್ಲಿ ಅಂತಂದ್ರೆ ನಾನು ವಾಟ್ ಇಸ್ ದಟ್? ಅರೆ ವಿಕ್ರಾಂತ್ ರೋಣ ಇಸ್ ವಿಕ್ರಾಂತ್ ರೋಣ ಬೈ ದಿ ಎಂಡ್ ಆಫ್ ದ ಡೇ. ವಿ ಶುಡ್ ಬಿ ಸಾರ್ಟೆಡ್. ಐ ಥಿಂಕ್ ಆ ಸ್ಪೇಸಲ್ಲಿ ಅವ್ರು ಹಾಡಾಡಕ್ಕೆ ಬಿಟ್ಬಿಡಿ. ಹೋಗಿ ನಂದು ಇರಬೇಕು, ನನಗೆ 4 ಡೈಲಾಗ್ ಹಾಕಿ, ನನಗೆ 4 ಇದು ಮಾಡಿ, ನನಗೆ ಒಂದು 2-3 ಫೈಟ್ ಕೊಡಿ. ಇವಾಗ ಮಾಡಲೇಬೇಕು ಅಂತ ನಾನು ಹಠ ಹಿಡ್ಕೊಂಡು ಕೂತ್ರೆ ಯಾರು ಮಾಡಲ್ಲ? ಕರೆಕ್ಟ್. ಬಟ್ ಈಸ್ ದಟ್ ವಾಟ್ ವಿ ಆರ್ ಹಿಯರ್ ಫಾರ್? ಈಸ್ ದಟ್ ವಾಟ್ ಸಿನಿಮಾ ಇಸ್? ಆನೆಸ್ಟಿ ಬೇಕಾ? ಒಂದು ಯಾವುದೇ ಒಂದು ಸಂಬಂಧ ಇರಲಿ, ಸಿನಿಮಾದ ಇರಲಿ, ಅದೊಂದು ಆನೆಸ್ಟಿ ಬೇಕಾ ನಿಮಗೆ? ಅಥವಾ ನಿಮಗೆ ಕರಪ್ಟೆಡ್ ಒಂದು ಸ್ಕ್ರಿಪ್ಟ್ ಬೇಕಾ ಹೇಳಿ? ಪ್ರತಿಯೊಬ್ಬರಿಗೂ ಅವ್ರವ್ರ ಪಾತ್ರದಲ್ಲಿ ಆ ಸ್ಕ್ರೀನಲ್ಲಿ ಬಂದಾಗ ಐ ಥಿಂಕ್ ಈ ವಿಕ್ರಾಂತ್ ರೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ಸೀನಲ್ಲಿ ಆ ನಿರೂಪ್ ಭಂಡಾರಿ ಅವ್ರಿಗೆ ಹೊಡೆದ್ಮೇಲೆ ದೂರ ಹೋಗಿ ನಿಂತ್ಕೋತೀನಿ ನಾನು. ಕರೆಕ್ಟ್. ಅವ್ರನ್ನೆಲ್ಲ ನೋಡ್ತಾ ಇರ್ತೀನಿ, ನಾನು ದೂರ ನಿಂತ್ಕೊಂಡಿರ್ತೀನಿ. ಅಷ್ಟೇ ನನ್ನ ಕೆಲಸ ಆ ಸೀನಲ್ಲಿ. ಅನಾವಶ್ಯಕದ್ದು ಏನು ಇಲ್ಲ. ನಾನು ಹೇಳಿದೆ ನನ್ನನ್ನು ಅಲ್ಲಿ ಇಡ್ಲೇಬೇಡಿ. ಸಿ ದೇರ್ಸ್ ಅ ಪಾಯಿಂಟ್ ದೇರ್. ನಾನು ಅಲ್ಲಿ ಆಕ್ಚುಲಿ ಇವ್ರು ಯಾರು ಅಂತ ಇವ್ರಿಗೆ ಕೇಳಿ ಅಂದ್ಬಿಟ್ಟು ಆ ಕಡೆ ಹೊರಟೋಗ್ತೀನಿ ನಾನು. ಕರೆಕ್ಟ್. ಐ ಥಿಂಕ್ ಅದಕ್ಕೆ ನೀವಂದ್ರೆ ನಮ್ ಎಲ್ರಿಗೂ ತುಂಬಾ ಇಷ್ಟ. ಯಾಕಂದ್ರೆ ಹೊಸ ಜನರೇಷನ್ ಆಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನೀವು ಅವಾಗಿಂದ ಹೊಸ ಜನರೇಷನ್ ನನಗೇನು ವಯಸ್ಸಾಗಿಲ್ಲ ಸರ್. ಅಂದ್ರೆ ನೀವು ಎಷ್ಟು ವರ್ಷಗಳಿಂದ ಸಿನಿಮಾ ಮಾಡ್ಕೊಂಡ್ ಬರ್ತೀರಾ, ಇವಾಗ ತಾನೇ ಬಂದವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ರೆ ಅದು ನಿಮ್ ಜೊತೆಗೆ ಆಕ್ಟ್ ಮಾಡೋದಕ್ಕೆ. ನಿಮಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಇಡೀ ಊರಿಗೆಲ್ಲ ಸೇರಿ ವಯಸ್ಸಾಗಿರೋ ತರ ನಮ್ಮಿಬ್ಬರು ಮಧ್ಯದಲ್ಲಿ ಇವಾಗ ಇಲ್ಲೇ ಟೀಮಿಗೆ ಕೇಳಿ ಯಾರು ಹೆಂಗ ಕಾಣ್ತಾ ಇದಾರೆ ನೀವೇ ಸರ್. ಅದಕ್ಕೆ ದೃಷ್ಟಿ ತೆಗ್ದಾನೆ ಮತ್ತೆ ಒಳ್ಳೆ ಚೆನ್ನಾಗಲ್ಲ. ಹೇಳಿ ಆಂಟಿ, ಸಾರಿ ಹೇಳಿ ಸರ್. ಹಬ್ಬದ ದಿನ ಹೆಣ್ಮಕ್ಳಿಗೆ ಈ ತರ ಕಾಟ ಕೊಡಬಾರ್ದು ಗೋಳು ಅಲ್ವಾ? ಇವತ್ತಿನ ಜನರೇಷನ್ ಒಟ್ಟಿಗೆ ನಾನು ಯಾಕೆ ಕೆಲಸ ಮಾಡೋದು ಅಂದ್ರೆ ನಮಗೂ ಇವತ್ತು ನೋಡಿ ಆ ಜನರೇಷನ್ ಆಯ್ಕೆನು ನಾವೇನೆ. ಕರೆಕ್ಟ್. ಆಯ್ತು ಸರ್, ಜನರೇಷನ್ ಬಿಟ್ಟಾಕಿ ಇವಾಗ ಜಾಕ್ಲಿನ್ ಅವ್ರ ಬಗ್ಗೆ ಮಾತಾಡೋಣ. ಏನಂತ ಹೇಳಿ, ಅವ್ರ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದೀರಾ ಸರ್, ಟ್ರೆಂಡಿಂಗ್ ಆಗಿದೆ ಅದು. ಅವ್ರು ಆ ಥರ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಷ್ಟು ಮಾಡಿಲ್ಲ ಅಂದ್ರೆ ನಾನು ಮರ್ಯಾದೆ ಹೋಗಲ್ಲ ನಮಗೆ. ಕರೆಕ್ಟ್. ಮತ್ತೆ ಇವರೆಲ್ಲ ಹೇಳಿ ಹಾಕಿ ಅಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬುಲಸ್ ಡ್ಯಾನ್ಸರ್. ನನಗೆ ಐ ಎಂಜಾಯ್ಡ್ ದ ಸಾಂಗ್ ಅಂಡ್ ಐ ಥಿಂಕ್ ಶಿ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಟುಡೇ ಅಂಡ್ ಅದ್ಭುತವಾದಂಥ ಒಂದು ಹ್ಯೂಮನ್ ಅವರು. ಐ ರಿಯಲಿ ಲೈಕ್ ದಟ್ ಪಾರ್ಟ್ ಅಬೌಟ್ ಹರ್. ಅವ್ರದ್ದು ಸ್ಟಾರ್ಡಮ್, ಅವ್ರದ್ದು ಪಾಪ್ಯುಲಾರಿಟಿ, ಶಿ ಇಸ್ ವೆರಿ ಪ್ರಿಟಿ ಲುಕಿಂಗ್, ಆಲ್ ದಟ್ ಸೈಡಿಗೆ ಇಡಿ. ಐ ಥಿಂಕ್ ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಅದು ಬಿಟ್ರೆ ಮ್ಯೂಸಿಕ್, ಇವಾಗ ರಾರ ರಕ್ಕಮ್ಮ, ಆಬ್ವಿಯಸ್ಲಿ ಗಡಂಗ್ ರಕ್ಕಮ್ಮ ಇಸ್ ಲೈಕ್ ಎಲ್ಲರೂ ನೀವು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಅದಕ್ಕೆ ಸ್ಟೆಪ್ ಹಾಕಿದ್ದಾರೆ. ನಿಮ್ಮ ಸ್ಟೆಪ್ ಹಾಕಿದ್ದಾರೆ. ಎಸ್ಪೆಷಲಿ ನೀವು ಒಂದು ರೀಲ್ ಮಾಡಿ ವೈರಲ್ ಮಾಡಿದ್ರ ಮೇಲಂತೂ ನೆಕ್ಸ್ಟ್ ಲೆವೆಲ್. ಎಲ್ಲ ಮ್ಯೂಸಿಕ್ಕು ಎಸ್ಪೆಷಲಿ ನೀವು ಮಗಳಿಗೋಸ್ಕರ ಹಾಡ್ತಿರಲ್ಲ, ಅದಂತೂ ತುಂಬಾನೇ ಟಚಿಂಗ್ ಆಗಿದೆ. ಸೊ ಅಜ್ನೀಶ್ ಅವ್ರ ಬಗ್ಗೆ ಮಾತಾಡೋಣ ಸರ್. ಅಜ್ನೀಶ್ ಇಸ್ ಒನ್ ಆಫ್ ದಿ ಹೀರೋಸ್ ಆಫ್ ದ ಫಿಲ್ಮ್. ನಾನು ಹೇಳ್ತೀನಿ, ಒಂದು 5 ಜನ ಇದ್ದಾರೆ ಹೀರೋಗಳಲ್ಲಿ. ಒಂದು ಜಾಕ್ ಮಂಜು, ಅನೂಪ್ ಭಂಡಾರಿ, ಶಿವು, ಅಜ್ನೀಶ್ ಆ್ಯಂಡ್ ವಿಲಿಯಂ ಡೇವಿಡ್. ಇಷ್ಟು ಜನ ಇರಲಿಲ್ಲ ಅಂದರೆ ಈ ಸಿನಿಮಾ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ವಾಟ್ ಎವರ್ ವಿ ಡೂ ಆ್ಯಂಡ್ ದ ಅನ್ಸೀನ್
heroes of our films are the technical departments and the ನಮ್ಮ VFX team and the 3D team. I think ಅದ್ಭುತವಾದಂಥ ಕೆಲಸ ಅವರಿಬ್ಬರು ಮಾಡ್ಯಾರ, both of them. So ಅವರೆಲ್ಲ ಮಾಡಿದ್ದಕ್ಕೆ ವಿಕ್ರಾಂತ್ ರೋಣ. And Ajnish, of course, he excels in certain departments like BGMs and ಅವ್ರದ್ದು ಫೋರ್ಟೆ ಒಳಗೆ ಬೀಳುತ್ತೆ ಇದು. ಕರೆಕ್ಟ್. So I think he's done a great job and ಅವ್ರ ಯೂನಿಕ್ನೆಸ್ ಆಫ್ ಟ್ಯೂನಿಂಗ್ ಬಹಳ ಇಷ್ಟ ನನಗೆ ಕೆಲವೆಲ್ಲ. ಅಂಡ್ ಮೋರ್ ದನ್ ದಟ್ ಇವನ್ ಅನೂಪ್ ಇಸ್ ಗಾಟ್ ವಾಟ್ ಈಸ್ ಎ ಮ್ಯೂಸಿಕಲ್ ಸೆನ್ಸ್. ಅವ್ರ ಸಾಂಗ್ಸ್ ಕಂಪೋಸಿಂಗ್ ಸೆನ್ಸ್ ಚೆನ್ನಾಗಿದೆ. ಅಂಡ್ ಇನ್ಫ್ಯಾಕ್ಟ್ ಮಗು ಸಾಂಗ್ ಕಂಪ್ಲೀಟ್ಲಿ ಕಂಪೋಸ್ ಮಾಡಿದ ಅನೂಪ್. ಓಕೆ, ಹೌದಾ? ಮ್ಯೂಸಿಕ್ ಕಂಪೋಸ್ ಮಾಡಿದ ಅನೂಪ್ ಅದು. ಬಿಕಾಸ್ ಇಲ್ಲೇ ನಡೆದಿದ್ದು, ಇದೇ ಟೇಬಲ್ ಮೇಲೆ ನಡೆದಿದ್ದು. ಅಂಡ್ ಹಿ ಜಸ್ಟ್ ಕಮ್ಸ್ ಔಟ್ ವಿತ್ ದಟ್. ಅಂಡ್ ಅದು ಐ ಥಿಂಕ್ ಇಫ್ ಅ ಡೈರೆಕ್ಟರ್ ಹ್ಯಾಸ್ ಗಾಟ್ ದಟ್ ನಾಲೆಜ್ ಅಂಡ್ ಗ್ರಿಪ್ ಓವರ್ ಮ್ಯೂಸಿಕ್, ಲೈಫ್ ಬಿಕಮ್ಸ್ ಈಸಿಯರ್. So I think that way ಅವರಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. And Ajnish, as I told you, he's today's very genius musician. ಓಕೆ, ಈಗ ನಿಮಗೋಸ್ಕರ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ ಸರ್. ನಾನು ನಿಮಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ. ಅಂದ್ರೆ ನಾನು ಕೇಳಿರೋ ಕ್ವೆಶನ್ಸ್ ಅಲ್ಲ, ಇಡೀ ಜಗತ್ತು ನಿಮ್ಮ ಬಗ್ಗೆ ಏನೇನು ಸರ್ಚ್ ಮಾಡಿದ್ದಾರೆ ಅಂತ. ಓಕೆ. ಸೊ ನಾವೆಲ್ಲರೂ ಗೂಗಲ್ ಅಲ್ಲಿ ಹುಡುಕ್ತಾ ಇರ್ತೀವಿ ಸರ್. ಹುಡುಕ್ತಾ ಇರ್ತೀವಿ. ನಾವೆಲ್ಲರೂ ಗೂಗಲ್ ಅಲ್ಲಿ ಹುಡುಕ್ತಾ ಇರ್ತೀವಿ. ಯಾಕೆ ಗೂಗಲ್ ಅಲ್ಲಿ ಹುಡುಕೋದು ಸರ್ ಇದಾರಲ್ಲ ಅವ್ರನ್ನೇ ಕೇಳೋಣ. ಸರ್, ಇವಾಗ ನೀವು ಒಂದೊಂದೇ ಈ ತರ ಸ್ಟ್ರಾಪ್ ಇದನ್ನ ತೆಗಿಬೇಕು ಅಂಡ್ ಎಂಟೈರ್ ಥಿಂಗ್ ಓದ್ಬೇಕು. ಇರಿ ಸರ್, ಓಪನ್ ಮಾಡಕ್ಕಿಂತ ಮುಂಚೆ ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ಬೇಕು ನೀವು. ಏನು ಹೇಳಿ ಸರ್? ಗಡ ಗಡ ಗರ ಹೇಳಿ ಅಲ್ಲ, ಹೇಳಿ. ಗರ 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 ಹೇಳಿ ಸರ್. ಅದು ಗರ 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 ಗಗ್ಗರ ಜರ್ಬ ಪಿರನಲ್ ಕುರಿ ನೆತ್ತರ ಪರ್ಬ. ಏನಿದು ಮೀನಿಂಗ್? ಇದು ಗೊತ್ತಾಗಬೇಕಂದ್ರೆ ಸಿನಿಮಾ ನೋಡ್ಲೇಬೇಕು. ಓಕೆ, ಇವಾಗ 1 by 1 ತೆಗಿರಿ. ನೀವೇ ತೆಗಿರಿ, ಹೇಳ್ತೀನಿ ನಾನು. Okay, so this is your first height Google in centimeters. I think 187 point something centimeters. 187 and a half something. Okay. What is Sudeep's qualification? ನಂಗತ್ತು. What is Sudeep's qualification is humanity. Sir, ನಿಮ್ಗೊಂದು ವಿಷಯ ಗೊತ್ತಾ? ನಾನು ನಿಮ್ಮ ಕಾಲೇಜ್ ಜೂನಿಯರ್ ಸರ್. ಹೌದು, ಇಂಜಿನಿಯರಿಂಗ್ ಕಾಲೇಜ್ ಜೂನಿಯರ್. ನೀವು ಎಷ್ಟು ಹೆಂಗ್ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ಬೇಕು ಸರ್. ನೀವು ನಮ್ಮ ಸೂಪರ್ ಸೀನಿಯರ್ ಸರ್. ಎಲ್ಲರಿಗೂ ಗೊತ್ತಿಲ್ಲದಿರೋ ವಿಚಾರ ಏನಂದ್ರೆ ಕಾಲೇಜಿಗೆ ಹೋಗಿದ್ದಾರೆ, ಇದು ಡಿಗ್ರಿ ಬಂದಿಲ್ಲ. ಯಾರು ಸರ್? ಪಾಸ್ ಔಟ್ ಆಗಿಲ್ಲ ಇವ್ರದ್ದು BE ಡಿಗ್ರಿನ ದಯವಿಟ್ಟು ಆನ್ಲೈನ್ ಅಲ್ಲಿ ಹಾಕಿ ಹಾಕಕ್ಕೆ ಹೇಳಿ. ಸರ್, ನಂಗೆ ಗೋಲ್ಡ್ ಮೆಡಲ್ ಬಂದಿದೆ ಸರ್. ಏನು ಸ್ಕೂಲಲ್ಲಿ ತಗೊಂಡಿರೋದು? ಇಲ್ಲ ಸರ್. ಗೂಗಲ್ ವಾಟ್ ಇಸ್ ನಾಟಿ ಸ್ಟೈಲ್ ಫುಡ್? ಮುದ್ದೆ. ಓಕೆ, ಮುದ್ದೆ ಜೊತೆಗೆ ಸರ್? ಮುದ್ದೆ ಜೊತೆಗೆ ಏನಿದ್ರು ಓಕೆ, ನನಗೆ ಅಷ್ಟೆಲ್ಲ ಮುದ್ದೆ ಇದ್ರೆ ಇಷ್ಟಪಡ್ತೀನಿ. ಎಸ್. ವಾಟ್ ಇಸ್ ಕಿಚ್ಚಾ ಸುದೀಪ್ಸ್ ಫೋನ್ ನಂಬರ್? ಏನ್ ಹೇಳ್ಬೇಕೀಗ? ಅಂದ್ರೆ ಎಲ್ಲ ಗೂಗಲ್ ಅಲ್ಲಿ ಇದನ್ನೇ ಹುಡುಕ್ತಾ ಇರ್ತಾರೆ ಸರ್. ಏನ್ ಹೇಳ್ತೀರಾ ನೀವು? ನೋಡಿ, ಇದು ಒಂದು ಹುಡುಕ್ತಾರಿ. ಅಟ್ಲೀಸ್ಟ್ ಫಸ್ಟ್ 4 ನಂಬರ್ಸ್ ಹೇಳಿ ಸರ್. ಇವ್ರ ಫೋನ್ ನಂಬರ್ ಏನು? ಬೇಡ ಸರ್, ದಯವಿಟ್ಟು ಹೇಳಿ. ಬೇಡ ಸರ್. ಹಬ್ಬದ ದಿನ ಇವತ್ತು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇಲ್ಲಿ 99866 ಅಷ್ಟೇ ಸರ್. 99866 ಈ ನಂಬರಿಗೆ ಮಾಡಿ. ಅವ್ರು ಇನ್ನು ಮಿಕ್ಕಿದ ಪ್ರಶ್ನೆಗಳನ್ನ ಅವರೇ ಉತ್ತರ ಕೊಡ್ತಾರೆ. ಫೇವ್ರೆಟ್ ಡೆಸ್ಟಿನೇಷನ್? ಐ ಥಿಂಕ್ ನನಗೆ ತುಂಬ ಖುಷಿಯಾಗಿ ನಾನು ಹೋಗೋದು ಒಂದು ನಮ್ಮ ಶಿವಮೊಗ್ಗ ತೋಟಕ್ಕೆ. ಅದು ಬಿಟ್ಟರೆ ಬ್ಯಾಂಕಾಕಿಗೆ. ಬ್ಯಾಂಕಾಕ್ ಬಿಕಾಸ್ ನನಗೆ ಅಲ್ಲಿನ ಸ್ಟ್ರೀಟ್ ಫುಡ್ ತುಂಬಾ ಇಷ್ಟ. ನನಗೆ ತುಂಬಾ ಶಾಪಿಂಗ್ ಮಾಡ್ತೀನಿ ಅಲ್ಲಿ ಹೋದ್ರೆ. ಫೇವ್ರೆಟ್ ಡೆಸ್ಟಿನೇಷನ್ ಗೊತ್ತಾಯ್ತಲ್ಲ, ಶಿವಮೊಗ್ಗದವರೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಎಲ್ಲೋ ಶಿವಮೊಗ್ಗ ನನ್ನ ತೋಟಕ್ಕಷ್ಟೇ. ಓಕೆ, ವಿಚ್ ಇಸ್ ಸುದೀಪ್? ನೀವೇ ಓದ್ಬಿಡಿ. ಫೇವ್ರೆಟ್ ಫಿಲ್ಮ್ ನಾನು ತುಂಬ ಓಮ್ ಇಷ್ಟಪಡ್ತೀನಿ ಆ್ಯಂಡ್ ಜಿಮ್ಮಿಗಲ್ಲು. ದಿಸ್ ಇಸ್ ಅದು ಒಂದು ಫೇವ್ರೆಟ್ ನನಗೆ ಅದು ಫಿಲ್ಮ್. ಆ್ಯಂಡ್ ಹಿಂದಿಯಲ್ಲಿ ಜೋ ಜೀತಾ ವಹಿ ಸಿಕಂದರ್. ಐ ಲೈಕ್ ಫಿಲ್ಮ್ಸ್ ಲೈಕ್ ದಟ್ ವಿಚ್ ಇಸ್ ಮೋರ್ ಆಫ್ ಲೈಫ್. ತುಂಬಾ ಇದೆ ರೀ ಆಕ್ಚುಲಿ. ಕರೆಕ್ಟ್. ಈ ಸಿನಿಮಾದ ನಿಮ್ಮ ಫೇವ್ರೆಟ್ ಸಾಂಗ್ ತುತ್ತು ಅನ್ನ ತಿನ್ನೋಕೆ ಹಾಡಬೇಕು ಸರ್. ಪ್ಲೀಸ್ ಸರ್, ಒನ್ ಲೈನ್ ಕಮ್. ತುತ್ತು ಅನ್ನ ಬಂದಿರೋ ವಿಚಾರ ಹೇಳಿತಾಳೆ ಸರ್. ಸುದೀಪ್ಸ್ ವಾಟ್ ಇಸ್ ಸುದೀಪ್ಸ್ ಡಯಟ್ ಪ್ಲಾನ್? ಏನಿಲ್ಲ, ಐ ಮೀನ್ ಬಾಯಿದೆ ಅಂತ ತಿಂತಾ ಇರ್ಬೇಡಿ ಅಷ್ಟೇ. ಅದೇ ಡಯಟ್, ಎಲ್ಲರೂ ಮಾಡುವಂಥ ಬೆಸ್ಟ್ ಡಯಟ್ ಅದು. ವಿಚ್ ಇಸ್ ಸುದೀಪ್ಸ್ ಫೇವ್ರೆಟ್ ಸಾಂಗ್? ನನಗೆ ನಂದು ಫೇವ್ರೆಟ್ ಅಲ್ಲಿ ಒಂದು ಡವ ಡವ, ನನ್ನ ಆಲ್ಮೋಸ್ಟ್ ಪುಷ್ ಪಿಕ್ಚರ್ದು. ಐ ಲವ್ ದಟ್ ಸಾಂಗ್. ದೆನ್ ಐ ಲವ್ ಕಲಾವಿದಾಸ್ ಓ ಕೊಂಚವೇ, ಅದು ಓಂ ರಾಜ್ಕುಮಾರ್ ಅವ್ರು ಹಾಡಿರೋದು, ನಮ್ಮ ತುತ್ತುವನ್ನ ತಿನ್ನೋಕೆ ಹಾಡು. ಆ್ಯಂಡ್ ಕಪಲ್ ಆಫ್ ಮೋರ್ ಸಾಂಗ್ಸ್ ದಟ್ ಐ ರಿಯಲಿ ಲವ್ ಇನ್ ಕನ್ನಡ. ನನಗೆ ಈ ಕೆಲವು ತುಂಬ 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 ಇಷ್ಟ ನಮಗೆ. ಆಮೇಲೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು, ಇದು ಸಮ್ ಆಫ್ ದ ವೆರಿ ಫೇವ್ರೆಟ್ ಸಾಂಗ್ ಕನ್ನಡದಲ್ಲಿ.
ಗೊತ್ತಾಯ್ತಲ್ಲ, ಫೇವ್ರೆಟ್ ಸಾಂಗ್ಸ್, a lot on the list. My favorite cricketer? Yes. As a leader, cricketing leader and a focus, I think ನನಗೆ ಧೋನಿ ಅವರು ತುಂಬ ಇಷ್ಟ. ಆ್ಯಂಡ್ ಆ್ಯಸ್ ಅನ್ ಆರಾ, ಕ್ರಿಕೆಟಿಂಗ್ ಆರಾ ಆ್ಯಂಡ್ ಒಂದು ಕಮಾಂಡ್ ಇಟ್ಟಿದಲ್ಲ, ಒಂದು ರೆಸ್ಪೆಕ್ಟ್ ಮೇಲೆ ಕಮಾಂಡ್ ಇಟ್ಟಿದ್ದ ರೀತಿ ನೋಡೋಕೆ ಹೋದ್ರೆ ನನಗೆ ಅನಿಲ್ ಕುಂಬ್ಳೆ ಅವ್ರ ಮೇಲೆ ಭಾಳ ಗೌರವ ಇದೆ. ಕಾಮ್ನೆಸ್, ಸಾಧನೆ ಮೇಲೆ ಇಡಕ್ಕೆ ಹೋದ್ರೆ ನನಗೆ ರಾಹುಲ್ ದ್ರಾವಿಡ್ ಮೇಲೆ, ದೀಸ್ ಆರ್ ಮೈ ಫೇವ್ರೆಟ್. ಬಟ್ ಆನ್ ಎನರ್ಜಿ, ಫೋಕಸ್ ಆ್ಯಂಡ್ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದಿದೆಯಲ್ಲ, ಅದ್ರ ಮೇಲೆ ಹೋದ್ರೆ ನನಗೆ ಧೋನಿ ತುಂಬ ಇಷ್ಟ ಆಗ್ತಾರೆ. ಅವ್ರ ಪರ್ಸನಾಲಿಟಿನೇ ಇಷ್ಟ ಆಗುತ್ತೆ ನನಗೆ ಅಲ್ವಾ. ಹೂ ಇಸ್ ಸುದೀಪ್ಸ್ ಕ್ರಶ್? ದೇರ್ ವೇರ್ ಮೆನಿ. ಒಂದು ಹೇಳಿ ಸರ್. ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಕ್ರಶ್ ಅಂದ್ರೆ ಆ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ನನಗೆ ನಂಜುಂಡಿ ಕಲ್ಯಾಣ ನೋಡಿದ್ಮೇಲೆ ಆ ಸಿನಿಮಾ ನೋಡೋಕ್ಕೆ ಓಡ್ತಾ ಇದ್ದೆ. ಅವಾಗ ಒಂದು 15 ಸತಿ ನೋಡಿರ್ಬೋದು. ಒಂದು 2-3 ಹಾಡು ನೋಡ್ಕೊಂಡು ವಾಪಸ್ ಬರ್ತಾ ಇದ್ದೆ ಅಷ್ಟೇ ನಾನು ಶಿವಮೊಗ್ಗದಲ್ಲಿ. ಸೊ ಮಾಲಾಶ್ರೀ ಅವ್ರದ್ದು ಒಂದು ಇತ್ತು ಆ ಟೈಮಲ್ಲಿ. ಈಸ್ ದೇರ್ ಅ ಟ್ಯಾಟೂ ಆನ್ ಸುದೀಪ್ಸ್ ಬಾಡಿ? ನೋ. ಯಾಕೆ ಸರ್? ಇಲ್ಲಮ್ಮ, ನನಗೆ ಐ ಡೋಂಟ್ ನನಗೆ ಅದು ನನಗೆ ಇಷ್ಟ ಇಲ್ಲ ಅದು ಟ್ಯಾಟೂಸ್ ಎಲ್ಲ ಮಾಡ್ಕೊಂಡು. ಐ ಥಿಂಕ್ ಇಟ್ಸ್ ಅ ವೆರಿ ಪರ್ಮನೆಂಟ್ ಥಿಂಗ್ ಆನ್ ಯರ್ ಬಾಡಿ. ಆ್ಯಂಡ್ ನಾವು ಸಿನಿಮಾದವರಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಶರ್ಟ್ ಬಿಸ್ತೀವಿ, ಮೈ ತೋರಿಸ್ತಾ ಇರ್ತೀವಿ, ಅದು ಯಾವುದೋ ಒಂದು ಪರ್ಮನೆಂಟ್ ಟ್ಯಾಟೂ ಇಟ್ಕೊಂಡು ಅದು ಮೇಕಪ್ ಮಾಡಬೇಕು, ತೆಗಿಬೇಕು. ನೋ, ನನಗೆ ಐ ಆಮ್ ನಾಟ್ ಅ ವೆರಿ ಟ್ಯಾಟೂ ಪರ್ಸನ್. ಓಕೆ, ಸೊ ಗೂಗಲ್ ಮೋಸ್ಟ್ ಆಸ್ಕ್ ಕ್ವೆಶನ್ಸ್ ಅಬೌಟ್ ಕಿಚ್ಚ ಸುದೀಪ್ ಸರ್ ಎಲ್ಲ ಆನ್ಸರ್ ಮಾಡಿದ್ದಾರೆ. ಮಧ್ಯದಲ್ಲಿ ನನ್ನ ಕಾಲ್ ಕೂಡ ಎಳೆದಿದ್ದಾರೆ. ಸರ್, ಇವಾಗ ಕಮಿಂಗ್ ಬ್ಯಾಕ್ ಟು ಸಿನಿಮಾ, ನಾನು ನಿಮ್ಮ ದೊಡ್ಡ ಫ್ಯಾನು. ಅದೇ ರೀತಿ ವರ್ಲ್ಡ್ ವೈಡ್ ನಿಮ್ಮ ಫ್ಯಾನ್ಸ್ ಇದ್ದಾರೆ ಸರ್, ನಮ್ಮ ಕರ್ನಾಟಕದಾದ್ಯಂತ ಮತ್ತು ಬೇರೆ ದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ. ಅವರೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಐ ಲವ್ ಯು ಆಲ್. ಓಕೆ, ಸೊ ಇವಾಗ ಅವರೆಲ್ಲ ಸಿನಿಮಾ ನೋಡ್ತಾ ಇದ್ದಾರೆ, ಪಾಸಿಟಿವ್ ಫೀಡ್ಬ್ಯಾಕ್ ಜಾಸ್ತಿ ಇದೆ. ಸೊ ಅವ್ರಿಗೆಲ್ರಿಗೂ ಏನು ಹೇಳ್ತೀರಾ? ಇವಾಗ ಇನ್ನೊಂದು ಸಿನಿಮಾ ಅಂತ ಹೇಳ್ತೀರಾ? ನೋ, ಸಿ, ನಾನು ನನ್ನ ಸಿನಿಮಾ ಯೋಗ್ಯತೆ ಅದ್ರ ಮೇಲೆ ಅವ್ರಿಗೆ ಹೋಗ್ಲಿ. ನಾವು ಫೋರ್ಸ್ ಮಾಡಿ ದಯವಿಟ್ಟು ನೋಡಿ ಅನ್ನೋ ಇದಕ್ಕೆ ಸೇರಿದವನು ಅಲ್ಲ ನಾನು. ಸೆಕೆಂಡ್ಲಿ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಗತ್ತಲೆ ಸಿನಿಮಾ ಮಾಡ್ತೀವಿ, ಹೋದ್ರು ಸೂಪರ್, ಹೋಗಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ. ಇದು ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಆ ಸಿನಿಮಾ ಮೇಲೆ ತುಂಬ ಪ್ರೀತಿ ಇತ್ತು. ಅದೇ ಪ್ರೀತಿಯಲ್ಲಿ ಮಾಡಿದ್ದೀವಿ. ಕನ್ನಡ ಚಿತ್ರರಂಗ ಒಂದು ನನಗೂ ನನ್ನ ಸಿನಿಮಾ ಚಿತ್ರರಂಗದ ಮೇಲೆ ನನಗೂ ಅಷ್ಟೇ ಹೆಮ್ಮೆ ಇದೆ. ಆ ಚಿತ್ರರಂಗನೂ ನಮ್ಮಲ್ಲಿ ಹೆಮ್ಮೆ ಪಡಬೇಕು ಅನ್ನೋ ಒಂದು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ ಥರ ಒಂದು ಸಿನಿಮಾ ಮಾಡಿದಾಗ ನನಗೆ ಆ ಚಿತ್ರರಂಗದಿಂದ ಬಹಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಪ್ರತಿಯೊಬ್ಬರದು ಹೊಸ ಪ್ರಯತ್ನಗಳನ್ನು ನಾವೆಲ್ಲರೂ ಸೇರಿ ಚಪ್ಪಾಳೆ ತಟ್ಟಿ, ಐ ಥಿಂಕ್ ಇಫ್ ವಿ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಇಟ್ ಸೆಲ್ಫ್ ವೆನ್ ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ನಾನು ರೀಸೆಂಟಾಗೂ ನಾನು ನೋಡಿದ್ದೀನಿ, ಬಡ್ಜೆಟ್ ಇಲ್ಲದೆ ನನಗೆ ಕೆಲವರೆಲ್ಲ ಅಚ್ಚರಿ ಪಡಿಸ್ಬಿಟ್ಟಿದ್ದಾರೆ. ನಾನೇ ಕೇಳಿದ್ದೀನಿ, ಇಷ್ಟರಲ್ಲೇ ತೆಗೆದ್ರೆ ಈ ಸಿನಿಮಾ ನೀವು ಅಂದ್ಬಿಟ್ಟು ಅಂತ. ಅಂದರೆ ಎಂತೆಂಥ ಸಿನಿಮಾ ತೆಗಿತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಕನ್ನಡದಲ್ಲಿ, ಯಂಗ್ಸ್ಟರ್ಸ್ ಎಸ್ಪೆಷಲಿ. ಇಟ್ ಶುಡ್ ಇನ್ಸ್ಪೈರ್ ಅಸ್. ನಮಗೆ ಬರೀ ನಮ್ಮ ಸ್ಟಾರ್ಡಮ್ ಮೇಲೆ ಶುಗರ್ ಕೋಟ್ ಮಾಡಿಕೊಂಡು ಕೇಕ್ ಮೇಲೆ ಐಸಿಂಗ್ ಹಾಕ್ದಂಗೆ ಅದನ್ನೇ ಮಾಡ್ತಾ ಕೂತ್ರೆ ನಾವು ಆದಷ್ಟು ಬೇಗ ಖಾಲಿ ಆಗ್ಬಿಡ್ತೀವಿ. ಕಾರಣ ಬೇಕು, ಏನೋ ಬೇಕು. ಅದರಲ್ಲೇ ಹೀರೋಯಿಸಮ್ ಕಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಭಿಮಾನಿಗಳಿಗೆ ನೀವು ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಮಾಡಿ. ಬಟ್ ಹೊಸ್ತು ಏನೋ ಬೇಕಾಗತ್ತಲ್ಲ, ಏನೋ ಬೇಕಾಗತ್ತಮ್ಮ. ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಕರೆಕ್ಟ್. ಇವಾಗ ನಿಮ್ಮ ಅಭಿಮಾನಿಗಳ ಒಂದು ವರ್ಗನೇ ಬೇರೆ ಅಂತ ಹೇಳ್ಬೋದು. ತುಂಬಾ ಹೆಚ್ಚು ಹುಡುಗಿರಿರ್ತಾರೆ, ಮತ್ತೆ ಇಡೀ ಕರ್ನಾಟಕದಲ್ಲಿ ವಿಭಿನ್ನವಾದಂತಹ ಒಂದು ಅಭಿಮಾನದ ಒಂದು ಸ್ಪ್ರೆಡ್ ಇದೆ ಸರ್. ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ವಿಕ್ರಾಂತ್ ರೋಣಗೋಸ್ಕರ ಸ್ಪೆಷಲ್ ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ರೋಣ ತಾಲೂಕಿಂದ ಅವರು ಏನಾದ್ರೆ ತುಂಬಾ ಕನೆಕ್ಟ್ ಮಾಡ್ತಾರೆ, ನಿಮ್ಮ ಆ ಭಾಷೆ ಇರ್ಬೋದು. ನನಗೆ ಅದೇ ಖುಷಿಯಾಗಿದ್ದು, ಫಸ್ಟ್ ಟೈಮ್ ಯಾರೋ ಒಂದು ಊರ ಹೆಸರು ನನ್ನ ಹೆಸರಿಗೆ ಸೇರಿಸಿದ್ರು. ಆಯ್ತಾ, ನನಗೆ ತುಂಬಾ ಖುಷಿ ಆಗೋಯ್ತು. ರೋಣ ಅಂದ್ರೆ ಊರ್ದಾತ ನಿಮ್ದು ಸಿನಿಮಾದಲ್ಲಿ ಬೇರೆ ಏನಾದ್ರು ಸಂಬಂಧ ಇದೆಯಾ ಕೇಳಿದೆ. ಅಲ್ಲ, ನಾನು ಅನುಪಿ ಕೇಳಿದಾಗ ಇಲ್ಲ ಸರ್ ಊರು. ಅರೆ ದಯವಿಟ್ಟು ಇಡಿ, ತುಂಬಾ ಚೆನ್ನಾಗಿದೆ ಕೇಳಕ್ಕೆ, ವಿಕ್ರಾಂತ್ ರೋಣ ಚೆನ್ನಾಗಿದೆ ಇಡಿ ಅಂದ್ಬಿಟ್ಟು ಅಂತ. ಐ ಗೆಸ್ ದೇರ್ ಆರ್ ಒಂದು ಸಿನಿಮಾದಲ್ಲಿ ಇಷ್ಟು ವರ್ಷ ಬಂದರೆ ಐ ಥಿಂಕ್ ಆಲ್ ಕ್ಯಾಟಗರಿ ಆಫ್ ಪೀಪಲ್ ನೀವು ಸಂಪಾದಿಸೋದೇ ನಮ್ಮ ಒಂದು ಐಶ್ವರ್ಯ ಅಂತ ಹೇಳಬಲ್ಲೆ. ದಟ್ ಗಾಡ್ ಇಸ್ ಗಿಫ್ಟೆಡ್ ಮೀ ಆ್ಯಂಡ್ ದೋಸ್ ಪೀಪಲ್ ಲವ್ ಮೀ ಅನ್ಕಂಡೀಷನಲಿ. ಆ್ಯಂಡ್ ಆಸ್ ಲಾಂಗ್ ಎಸ್ ಅವರೆಲ್ಲ ಇವಾಗ ನೋಡಿ, ಒಂದು ಜನಸಮುದ್ರ ಹೇಗೆ ನಿಲ್ತಾರೆ ಒಂದು ಸಿನಿಮಾಗೋಸ್ಕರ ಅನ್ನೋದಕ್ಕೆ. ಇವತ್ತಿಗೆ ಬರೀ ನನ್ನ ಸ್ನೇಹಿತರು ನನ್ನ ಅಂತ ಅನ್ಕೊಂಬಿಡಿ, ಎಲ್ಲರೂ ನಿಂತಿದ್ದಾರೆ. ಹೌದು. ಅಂಡ್ ಎಸ್ಪೆಷಲಿ ನಮ್ಮ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಎಲ್ಲಾ ಭಾಷೆಗಳು ಇದೆ, ಎಲ್ಲಾ ತರದ ಕನ್ನಡ ಇದೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ. ಎಸ್ಪೆಷಲಿ ನಮ್ಮ ರೋಣದಿಂದ ಒಂದು ಸ್ಪೆಷಲ್ ಬೈಟ್ಸ್, ಫ್ಯಾನ್ಸ್ ಬೈಟ್ಸ್ ಇದೆ ಸರ್. ಸೊ ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೋಣ ತಾಲೂಕು ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಪ್ರಮೋದ್ ಕಟೀಲ್ ಅವರು ಇವತ್ತು ಅನುಪಸ್ಥಿತಿ, ಅವರು ಊರಲ್ಲಿಲ್ಲ. ಅವ್ರ ಪರವಾಗಿ ಹಾಗೂ ಸಮಸ್ತ ರೋಣ ನಗರ ಸಮಸ್ತ ಅಭಿಮಾನಿಗಳ ಪರವಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ, ಕಿಚ್ಚ ಸುದೀಪ್ಗೆ, ರೋಣ ನಗರದ ಸಮಸ್ತ ಕಿಚ್ಚ ಸುದೀಪ್ ಅಭಿಮಾನಿಗಳ ವತಿಯಿಂದ ಕಿಚ್ಚ ಸುದೀಪ್ ಬಾಸ್ ಅವರಿಗೆ ನಮಸ್ಕಾರಗಳು. ಹುಚ್ಚ ಚಿತ್ರದಿಂದ ವಿಕ್ರಾಂತ್ ರೋಣದವರೆಗೂ
ನಾವು ಅಭಿಮಾನಿಗಳಾಗಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ತಾವು ಕೆಂಪೇಗೌಡ ಚಿತ್ರದಲ್ಲೂ ಕೂಡ ನಮ್ಮ ರೋಣದ ಹೆಸರನ್ನ ತಗೊಂಡು, ನಮ್ಮ ರೋಣದ ಒಂದು ಊರಿನ ಹೆಸರನ್ನ ತಗೊಂಡು ನಮಗೆ ಅಭಿಮಾನಿಗಳು ಎದ್ದಿದ್ದಕ್ಕೂ ನಾವು ಹೆಮ್ಮೆ ಪಡುವಂತ ವಿಷಯ. ಅದಾದ ನಂತರ ಜಿಗರ್ ತಂಡದಲ್ಲೂ ಕೂಡ ನಮ್ಮ ಊರಿನ ಗಜೇಂಗಡ ಭಾಗದಲ್ಲೂ ಕೂಡ ಬಳಕೆ ಮಾಡಿ ಮತ್ತೊಮ್ಮೆ ನಮ್ಮ ಊರಿನ ಹೆಸರನ್ನ ಹಾಗೂ ನಮ್ಮ ಅಭಿಮಾನಿಗಳಿಗೆ ಒಂದು ಹೆಮ್ಮೆ ಪಡುವಂತ ಕೆಲಸಗಳು ತಾವು ಮಾಡಿದ್ದೀರಿ. ಅದಾದ ನಂತರ ವಿಕ್ರಾಂತ್ ರೋಣದಲ್ಲಿ ಊರಿನ ಹೆಸರನ್ನ ಬಳಕೆ ಮಾಡಿದೆ. ಇಲ್ಲಿಂದನೇ ಒಂದು ಕ್ಯಾರೆಕ್ಟರ್ ಅಂದ್ರೆ ಈ ಊರಿಂದನೇ ತಾವುಗಳು ಟ್ರಾನ್ಸ್ಫರ್ ಆಗಿ ಹೋಗಿ ಮತ್ತೊಮ್ಮೆ ಅದೊಂದು ಪಾತ್ರಕ್ಕೆ ಸೀಮಿತವಾಗಿ ಊರಿನ ಹೆಸರನ್ನ ಮತ್ತೊಮ್ಮೆ ನಮ್ಮ ಕೀರ್ತಿಯನ್ನ ಹೆಚ್ಚು ಮಾಡಿದ್ರಿ. ಇಲ್ಲಿನ ಅಭಿಮಾನಿಗಳಿಗೂ ತುಂಬಾ ಆ ಹೆಸರನ್ನ ಬಳಕೆ ಮಾಡೋದಕ್ಕೆ ತುಂಬಾನೇ ಖುಷಿಯಾಗಿದೆ. ಅದಾದ ನಂತರ ಈ ಚಿತ್ರ ಎಲ್ಲಾ ಕಡೆನೂ ಕೂಡ ಶತದಿನವನ್ನು ಆಚರಿಸಲಿ ಹಾಗೂ ರೋಣ ನಗರದ ಸಮಸ್ತ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ತಮಗೆ ಒಳ್ಳೇದಾಗ್ಲಿ. ಹಾಗೂ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ಶತ್ರುಗಳ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರ ಅಪಪ್ರಚಾರ ಮಾಡೋದು. ಈ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತ ಈ ಅಪಪ್ರಚಾರಗಳನ್ನ ಯಾವುದಕ್ಕೂ ಕಿವಿ ಹೊಡೆದೆ ಈ ಚಿತ್ರ ಎಲ್ಲರ ಅಪಪ್ರಚಾರಗಳನ್ನ ಮೀರಿ ಎಲ್ಲರ ಎಳೆತಕ್ಕೂ ಅವ್ರ ಕಾಲನ್ನು ತುಳಿದು ಇನ್ನೂ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೆ. ಇದು ಶತದಿನ ಆಚರಿಸಲು ಯಾವುದೇ ಅನುಮಾನ ಇಲ್ಲ. ಮತ್ತೊಮ್ಮೆ ರೋಣ ನಗರದ ಸಮಸ್ತ ಅಭಿಮಾನಿಗಳ ಪರವಾಗಿ ನಮ್ಮ ಬಾಸ್ಗೆ ಒಳ್ಳೇದಾಗಲಿ. ಕಿಚ್ಚ ಸುದೀಪ್ ಬಾಸ್ ಅವ್ರಿಗೆ ಸರ್, ನಿಮ್ ಹೆಸರಲ್ಲಿ ರೋಣ ಇದೆ ಅಂತ ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸ್ತಿದ್ದಾರೆ. ಇಂಥ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನನಗೆ ನನಗೆ ಇದು ಬೇರೆ ರೀತಿಯಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ, ನಾಟಕೀಯವಾಗಿ ಹೇಳಕ್ಕೂ ಬರಲ್ಲ ನನಗೆ. ಐ ವಿಶ್ ದಟ್ ಯು ಪೀಪಲ್ ಕುಡ್ ಸಿಟ್ ಇನ್ ಮೈ ಪ್ಲೇಸ್ ಫಾರ್ 5 minutes. ಒಂದು 5 ನಿಮಿಷ ನೀವು ನಾನಾಗೋ ಒಂದು ಅವಕಾಶ ನಿಮಗೆ ಸಿಕ್ಕಿದ್ರೆ ಈ ಅನುಭವನ ಬಹುಶಃ ನಾನು ನಿಮ್ಮಲ್ಲಿ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಬಿಕಾಸ್ ಇಟ್ಸ್ ಓವರ್ವೆಲ್ಮಿಂಗ್ ಅಂಡ್ ಐ ಡೋಂಟ್ ನೋ. ನಾನಿಲ್ಲಿ ಇದೇ ಟೆರೆಸಲ್ಲಿ ನೀವು 10 ಜನ ಬಂದಿದ್ದೀರಾ ನೀವು, ಬಟ್ ಇಲ್ಲಿ ನಾನು ತುಂಬ ಒಬ್ಬನೇ ಕಾಲ ಕಳಿತೀನಿ. ಇಲ್ಲಿ ಒಬ್ಬನೇ ಕೂತ್ಕೊಂಡು ಕಾಫಿ ಟೀ ಕುಡಿಬೇಕಾದ್ರೆ ಇದಿಷ್ಟು ತಲೆಯಲ್ಲಿ ಬರ್ತಾ ಇರುತ್ತೆ ಸಮಟೈಮ್ಸ್. ವಾಟ್ ಇಸ್ ಇಟ್ ದಟ್ ಐ ಹ್ಯಾವ್ ಡನ್, ಐ ಡೋಂಟ್ ನೋ. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ತಪ್ಪುಗಳನ್ನ ಮಾಡಿದ್ದೀನಿ, ನಾನು ನನ್ನ ಸಿನಿಮಾಗಳನ್ನ ಮಾಡಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾಟ್ ಸೋ ಗುಡ್ ಫಿಲ್ಮ್ಸ್ ಆಲ್ಸೋ ಮಾಡಿದ್ದೀನಿ. ಬಟ್ ಇದೆಲ್ಲ ಬಿಟ್ಟು ಮೀರಿ, ಇದನ್ನು ಮೀರಿ ಒಂದು ಈ ಥರ ಒಂದು ಹುಚ್ಚು ಪ್ರೀತಿ ಕೊಡ್ತಾರೆ ಎಂಟೈರ್. ಆ್ಯಂಡ್ ಇದರಲ್ಲಿ ಈ ವರ್ಗ ಆ ವರ್ಗ ಅಂತ ಇಲ್ಲ. ನೀವು ಹೇಳ್ದ ಹಾಗೇನೆ ನನಗೆ ಪ್ರತಿಯೊಬ್ಬರು ಕೇಳೋರು, ದಿಸ್ ಇಸ್ ಕಾಲ್ಡ್ ಮಾಸ್ ಅಲ್ಲ, ದಿಸ್ ಇಸ್ ಕಾಲ್ಡ್ ವಾಲ್ಯೂಮ್ ಅಲ್ಲ. Like where you have children, you have families, you have girls, you have women, you have men, you have gentlemen, you have bureaucrats, you have officials, you have all kind of category people. ಎಲ್ಲರೂ ಮೆಜಾರಿಟಿ ಎಲ್ಲ ನನ್ನ ಲೋಕಲ್, ನನ್ನ ಹುಡುಗರು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ನಿಮ್ಮನ್ನು ಅಷ್ಟು ತಲೆ ಮೇಲೆ ಕೂರಿಸ್ಕೋತಾರೆ, ಪ್ರೀತಿಸ್ತಾರೆ. ಅಷ್ಟೊಂದು ನೀವು ಹೇಳಿದ ಹಾಗೆ ಟ್ಯಾಟೂಗಳು ಹಾಕೋತಾರೆ. ದಟ್ ಮಚ್ ಐ ಕ್ಯಾನ್ ಸೇ. ದಟ್ ಇಸ್ ದ ಲೀಸ್ಟ್ ಐ ಕ್ಯಾನ್ ಡೂ ಫಾರ್ ದ ಲವ್ ಐ ಆಮ್ ಗೆಟಿಂಗ್. ಡೆಫಿನೆಟ್ಲಿ. ಇವಾಗ ಅಪ್ಪು ಸರ್ ಬಗ್ಗೆ ಮಾತಾಡೋಣ. ನಮ್ಮ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಟೈಮಲ್ಲಿ ನಿಮ್ಮದು ಮತ್ತು ಅಪ್ಪು ಸರ್ ಹಗ್ ಮಾಡ್ತಿರುವಂತಹ ಕ್ಯೂಟ್ ಫೋಟೋ ಕಟ್ಔಟ್ ನಿಲ್ಲಿಸಿದ್ರು ಅಭಿಮಾನಿಗಳು. ಸೊ ಅದನ್ನ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಸರ್? ಇದ್ಯಾವುದು ನಾವು ಲಂಚ ಕೊಟ್ಟು ಸಂಪಾದಿಸೋಕ್ಕಾಗಲ್ಲ. ಈಗೇನು ಅದೇ ಹೇಳ್ತಾ ಇದ್ದೀನಿ ನಾನು. ನಮ್ಮಲ್ಲಿ ಎಷ್ಟೋ ಕಲಾವಿದರಲ್ಲಿ ನಮ್ಮಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿಲ್ಲ ಅಂತ ಏನಿಲ್ಲ, ನಮ್ಮೆಲ್ಲರಿಗೂ ಇತ್ತು. ಎಷ್ಟೋ ಜನಕ್ಕಿತ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಒಂದು ಟೈಮಲ್ಲಿ. ಬಟ್ ಐ ಗೆಸ್ ಅದನ್ನೆಲ್ಲ ದಾಟಿ ಮುಂದೋಗಿ ಮನುಷ್ಯರಾಗಿ ಕೈ ಸೇರಿಸಿ ಒಂದು ರೀತಿಯಲ್ಲಿ ಪರಸ್ಪರವಾಗಿ ಗೌರವಿಸ್ಕೊಂಡು ಅಭಿನಂದಿಸ್ಕೊಂಡಿರ್ತೀವಲ್ಲ, ಅದೇ ನಾವು ಮನುಷ್ಯರಾಗಿ ಬೆಳೆಯುವಂಥ ಒಂದು ರೀತಿ. ಅದೇನಾಗುತ್ತೆ, ಕೈಲಿರಬೇಕಾದ್ರೆ ಯಾವುದ್ರದ್ದು ಬೆಲೆ ಗೊತ್ತಿರಲ್ಲಂತೆ. ಸಡನ್ಲಿ ಯು ಫೀಲ್ ದಟ್ ವ್ಯಾಕ್ಯೂಮ್, ಸಡನ್ಲಿ ಜೋಲ್ಟ್ ಹೊಡೆಯುತ್ತೆ, ಗೊತ್ತಾ, ಒಂದು ಸಡನ್ನಾಗಿ ಒಂದು ಜೋಲ್ಟ್ ಹೊಡೆಯುತ್ತದೆ, ರಿಯಾಲಿಟಿ ಸ್ಟ್ರೈಕ್ಸ್ ಅಂತ. ಬಟ್ ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ದಟ್ ಶುಡ್ ಬಿ ಅ ಲೆಸನ್ನು ಫಾರ್ ಆಲ್ ಆಫ್ ಅಸ್, ಮೆನಿ ಆಫ್ ಅಸ್. ಇರಬೇಕಾದ್ರೆ ಈ ಕೈಯಲ್ಲಿರೋದನ್ನ ಎಲ್ಲದನ್ನು ಒಂದು ಪರಸ್ಪರ ಗೌರವಿಸ್ಕೊಂಡು ಪ್ರೀತಿಸ್ಕೊಂಡಿರೋಣ ಅಂದ್ಬಿಟ್ಟು. ನೋಡಿ ಥಿಂಕ್ಸ್ ಹೌದು. ಯಾರು ಸ್ಟಾರ್ಡಮ್ ಕಿತ್ಕೊಳ್ಳೋಕ್ಕಾಗಲ್ಲ ಇದೆ. ಯಾರು ಅವ್ರವ್ರ ಅಭಿಮಾನಿಗಳನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸಿನಿಮಾ ಬೆಲೆನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಈ ಅನಾವಶ್ಯಕವಾದ ಕೆಲವು ಬೇಡ ಅನ್ಸುತ್ತೆ. ಈಗ ನಮ್ಮ ಫ್ಯಾನ್ಸ್ ತೋರಿಸ್ತಾ ಇರೋಂಥ ಪ್ರೀತಿ ಜಾಸ್ತಿ, ಉತ್ತರ ಕನ್ನಡದವರು ಜಾಸ್ತಿ ನಿಮ್ಮ ಬಗ್ಗೆ ಇನ್ನೂ ಪ್ರೀತಿ ನಾವು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಒಂದು ಚಿಕ್ಕ ಟೆಸ್ಟ್ ಇಟ್ಟಿದ್ದೀವಿ ಸರ್. ನಮಗೆ ಕ್ವಿಕ್ ಆಗಿ ನಾನು ಉತ್ತರ ಕನ್ನಡದ ಒಂದಷ್ಟು ಪದಗಳನ್ನ ಹೇಳ್ತೀನಿ, ಅದಕ್ಕೆ ಮೀನಿಂಗ್ ಏನು ಅಂತ ಹೇಳ್ಬೇಕು. ಉತ್ತರ ಕನ್ನಡದ ಒಂದು ಪದ, ನಿಮ್ಮ ಮೊದಲನೇ ಪದ ಅಳ್ಳು. ಅಳ್ಳು ಅದರಿಂದ ಉಪ್ಪಿಟ್ಟು ಮಾಡ್ತಾರೆ, ರವೆ ಬಜ್ಜಿ ಮಾಡ್ತಾರೆ, ಕಡಲೆಪುರಿ. ತರಕಾರಿ ವೆಜಿಟೇಬಲ್ಸ್ ಅಲ್ವಾ? ಕಾಯಿ ಪಲ್ಯ ಅಂದ್ರೆ ಈಗ ತರಕಾರಿ ಸರ್. ತರಕಾರಿ. ಈಗ ಮುಂದಿಂದು ಉಳ್ಳಾಗಡ್ಡಿ ಎಲ್ಲೋ ಕೇಳಿದ್ದೀನಿ. ಉಳ್ಳಾಗಡ್ಡಿ ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಯಾರಿಗೋ ಹೆಸರಿಟ್ಟಿದ್ರು. ಏನಂದ್ರೆ ಕೆಳಗಡೆ ಬೆಳೆಯುತ್ತೆ ಈರುಳ್ಳಿ. ಉಳ್ಳಾಗಡ್ಡಿ. ಇದು ಈಸಿ ಸರ್, ಇದು ಪ್ರತಿದಿನ ಎಲ್ಲರೂ ಡಿಸೈಡ್ ಮಾಡ್ತೀನಿ ಹೇಳಿ.
ತುಂಬಾ ಈಸಿ ಇದು ಬೆಳೆ ಆಯ್ತು ನಿಮಗೆ ನಾನ್ ಅಲ್ಲಿ first ಹೇಳ್ತೀನಿ. ಹೇಳ್ಕೊಟ್ಮೇಲೆ ಇಲ್ಲ ಇದು ಪ್ರತಿಯೊಬ್ಬರಿಗೂ ನನ್ಗೆ ಇದೆ ಗೊತ್ತು ಅವ್ರು ಅಮ್ಮ. ಇನ್ನೂ ಹೇಳ್ಕೊಟ್ಟಿಲ್ಲ ಸರ್. ಹೇಳ್ಕೊಟ್ಟಿಲ್ಲ ಅಲ್ಲ ಹೇಳ್ಕೊಟ್ಟಿಲ್ಲ. ಜಳಕ 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 ಬಹಳ ಚೆನ್ನಾಗಿದೆ ರೌಂಡ್ ಏನಂತ ದಿನ ಮಾಡ್ತಾರೆ ಸರ್ ಎಲ್ಲರೂ ಇದನ್ನ. ಅಮ್ಮ ನಾನು ಈ ಕಡೆ ಮಲ್ನಾಡ್ ಕಡೆಯಿಂದ ಬಂದವನು. ನನಗೆ ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಪ್ರೀತಿ ಇದೆ. ನನಗೆ ಕೆಲವು ಪದಗಳು ಗೊತ್ತಿಲ್ಲ. ಅದೇ ಕ್ಲೂ ಕೊಡ್ತಿದ್ದೀನಿ ಸರ್, ದಿನ ಇದನ್ನ ಎಲ್ಲರೂ ಮಾಡ್ತಾರೆ. ನೀವು ಹೇಳ್ಬಿಟ್ಟೆ ಕೇಳಿ ಚೆನ್ನಾಗಿರುತ್ತವ. ದಿನ ಮಾಡ್ತಾರೆ ಸರ್. ದಿನ ಅಂತ ಇಲ್ಲಿ ಬರಬೇಡಿ, ಇಲ್ಲಿ ಇಲ್ಲಿ ಸ್ನಾನ Yes. ಏನಂತ ಹೇಳಿದ ಅದಕ್ಕೆ ಜಳಕ. ಜಳಕ ಚೆನ್ನಾಗಿದೆ ಕೇಳಕ್ಕೆ. ಮುಂದಿನ ಪದ ಬೋಗಣಿ. ಬೋಗಣಿ ಸತ್ಯವಾಗ್ಲೂ ಗೊತ್ತಿಲ್ಲ. ಪಾತ್ರೆ. ಪಾತ್ರೆ ಹೌದು. ಏನಂತ ಅದಕ್ಕೆ ಬೋಗಣಿ. ಬೋಗಣಿ. ಬೋಗಣಿನ ನೀನ ಬೋಗಣಿ. ಬೋಗಣಿ ತುಂಬಾ ಇದೆ ರೀ ಕಲಿಯೋಕೆ ನಮಗೆ. ಹೌದು ಅಲ್ಲ ಆಕ್ಚುಲಿ ಸರ್ ಗೊತ್ತು ನನ್ಗೆ ಅವ್ರು ಕೊಡ್ತಿರೋ ಎಕ್ಸ್ಪ್ರೆಷನ್ ಸುಮ್ನೆ ನನಗೆ ಗೊತ್ತಿದೆ ಇಲ್ವಾ ಅಂತ ಅವ್ರು ಟ್ರೈ ಮಾಡ್ತಿದ್ದಾರೆ. ಕರೆಕ್ಟ್ ಇಲ್ಲ ಗೊತ್ತಿಲ್ಲದೆ ಇರೋದು ಗೊತ್ತಿಲ್ಲ ಅನ್ನೋದಕ್ಕೆ ಏನು ಮರ್ಯಾದೆ ಹೋಗುತ್ತಾ? ಕಲಿಯೋಣ, ತಪ್ಪೇನಿದೆ. ಇವಾಗ ನಮಗೆ ಎಷ್ಟೋ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬೇರೆ ಬೇರೆ ರೀತಿಯಾದಂಥ ಕನ್ನಡ ಇದೆ. ಹೌದು. ಆ್ಯಂಡ್ ಬೇರೆ ಬೇರೆ ರೀತಿಯಾದಂಥ ಒಂದು ಅದಕ್ಕೆ ಅನ್ನೋ ಒಂದು ಸೊಗಸಿದೆ. ನಮಗೆ ಎಕ್ಸ್ಪೋಜರ್ ಸಿಕ್ಕಿರಲ್ಲ ಅದಕ್ಕೆ. ಒಂದೊಂದೂ ಐ ಥಿಂಕ್ ಕೇಳೋದಕ್ಕೆ ಭಾಳ ಇಂಪಾಗಿರುತ್ತೆ, ಕಲಿಯೋದಕ್ಕೆ ಅಷ್ಟೇ ಕಷ್ಟ ಇದೆ. ಬಿಕಾಸ್ ನೀವು ಹೇಳಿದ್ರಲ್ಲ ಕೆಲವು ಪದಗಳು ಅದು ಅಕ್ಕಪಕ್ಕನೂ ಇಲ್ಲ. ಕರೆಕ್ಟ್. ಸೊ ವಾಟ್ ಎವರ್ ಯು ಸೆಡ್. ಸೊ ಯಾ ವಿಲ್ ಮೇಕ್ ಇಟ್ ಅ ಪಾಯಿಂಟ್ ನಾವು. ಈಗ ನೆಕ್ಸ್ಟ್ ರ್ಯಾಪಿಡ್ ಫೈರ್ ರೌಂಡ್. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಸರ್. ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ ತಕ್ಷಣ ನಿಮಗೆ ಗಿಫ್ಟ್ಗಳು ಬರ್ತಾ ಇರುತ್ತೆ ಹಂಗೆ. ಓಕೆ ನಮ್ಮ ಪ್ರತಿಯೊಂದು ಕ್ವೆಶ್ಚನ್ಗೂ ಆನ್ಸರ್ ಮಾಡ್ತಿದ್ದಾಗೆ ಈ ಗಿಫ್ಟ್ಗಳು ಸರ್ಗೆ ಸಿಗುತ್ತೆ ಸರ್. ನೀವು ಕೈಯಾರೆ ಒಂದೊಂದು ಪಿಕ್ ಮಾಡಿ ಇಲ್ಲಿ ಇಡ್ಬೋದು. ಐ ಆಮ್ ಶೋರ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ, ಸೊ ನಿಮ್ಮ ರ್ಯಾಪಿಡ್ ಫೈರ್ ಪ್ರಶ್ನೆ ಹೀಗಿದೆ ಸರ್. ನೀವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಬೇರೆ ವ್ಯಕ್ತಿ ಆಗಿದ್ರೆ ಯಾರು ಆಗೋದಕ್ಕೆ ಇಷ್ಟಪಡ್ತೀರಾ? ನಾನು ಸದ್ಯಕ್ಕೆ ಈ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಸದ್ಯಕ್ಕೆ ನಾನಾಗಿ ಎದ್ದೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರಾಗಿ ಎದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕರೆಕ್ಟ್. ಸೊ ನಾನಾಗಿ ಇರ್ತೀನಿ. ಅಷ್ಟೇನಾ? ಅಷ್ಟೇ, ವೆರಿ ಸಿಂಪಲ್. ವೆರಿ ನೈಸ್. ಚೆನ್ನಾಗಿದ್ಯಾ? ದಿಸ್ ಹಮರ್ ಎಸ್. ಬೈ ಚಾನ್ಸ್ ನೀವು ಹೀರೋ ಆಗಿಲ್ಲ ಅಂದಿದ್ರೆ ಯಾವ ಪ್ರೊಫೆಷನ್ ಚೂಸ್ ಮಾಡ್ತಿದ್ರಿ? ಆಗಿದ್ದೀನಲ್ಲ. ಈಗ ಆಗದೆ ಇರೋದ್ರ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿನೇ ನಾನಲ್ಲ. ಆಗ್ಲೇಬೇಕು ಅಂತ ಹೊರಟ ಮೇಲೆ ಹಾಗೆ ಆಗ್ತಾ ಇದೆ. ಈಗ ಆದ್ಮೇಲೂ ಇನ್ನೇನೇನೋ ಮಾಡ್ತಾ ಇದ್ದೀನಿ. ನವ್ ಯುವರ್ ಆನ್ಸರ್ ಸರ್. ವೆರಿ ಮುಂದೆ ಈಗ ಮೂರನೇ ಕ್ವೆಶ್ಚನ್. ವಿಕ್ರಾಂತ್ ರೋಣ ಸೆಟ್ ಅಲ್ಲಿ ಗಾಸಿಪ್ ಕ್ವೀನ್ ಅಥವಾ ಕಿಂಗ್ ಯಾರು? ಯಾರು ಇರಲಿಲ್ಲ ನಮ್ಮ ಸೆಟ್ ಅಲ್ಲಿ. ಗಾಸಿಪ್ ಮಾಡೋರು ಯಾರು ಅಂತವ್ರು ಸೇರ್ಕೊಂಡ್ರು ಇಲ್ಲ, ಒಬ್ರು ಇರಲಿಲ್ಲ. ಬ್ಯಾಡ್ದಿದ್ದು ಮಾತಾಡ್ತಾ ಇರೋ ನಾವು ನಮ್ಮ ವಿಚಾರ ಮಾತಾಡಿ ನಗಾಡ್ಕೊಂಡು ಬಂದು ಅಲ್ಲಿ ಹಾಗಿರ್ಲಿಲ್ಲ ಅಂದ್ರೆ ಸಿನಿಮಾ ಈ ಥರ ಬರ್ತಾನೆ ಇರಲಿಲ್ಲ. ಆಯ್ತು, ಯಾರು ಗಾಸಿಪ್ ಮಾಡ್ತಿರ್ಲಿಲ್ಲ. ಆಕ್ಚುಲಿ ಅದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ, ಬಿಕಾಸ್ ಎವ್ರಿಬಡಿ ಆರ್ ವೋಕ್ಸ್ವ್ಯಾಗನ್ ಬೀಟಲ್. ಓಕೆ, ಇವಾಗ ಕಾಸ್ಟ್ಯೂಮ್ ಬಗ್ಗೆ ನೀವು ಹೇಳಿದ್ದೀರಾ, ಲೈಕ್ ತುಂಬಾ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನೀವು ಹಾಕಿರೋ ನಂಬರ್ ಆಫ್ ಜಾಕೆಟ್ಸ್ ಎಷ್ಟು? ಐ ಥಿಂಕ್ ವಿಕ್ರಾಂತ್ ರೋಣ ದೇರ್ ವಾಸ್ ಅಬೌಟ್ 4 ಜಾಕೆಟ್ಸ್ ದಟ್ ವರ್ ಮೇಡ್. ಬ್ರೌನ್ ಕಲರ್ದು 4 ಇತ್ತು, ಬ್ಲ್ಯಾಕ್ದು 3 ಇತ್ತು. ಓಕೆ, ಡನ್. ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸರ್. ದಿಸ್ ಇಸ್ ಫಾರ್ ಯು. ಇದು ಸುಳ್ಳಲ್ಲ ಅಂತ ಹೆಂಗ್ ಗೊತ್ತು ನಿಮ್ಗೆ? ಅಲ್ಲ, ನಾನು ಕೌಂಟ್ ಮಾಡಿದ್ದೀನಲ್ಲ, ನೋಡಿದ್ದೀನಿ. ಹೆಂಗ್ ಗೊತ್ತು ನಿಮ್ಗೆ? ಬಿಕಾಸ್ ನನಗೆ ಯಾರ್ಯಾರು ಯಾವ್ಯಾವ ತರ ಬಟ್ಟೆ ಹಾಕ್ತಾರೆ ಅಂತ ನೋಡೋದಕ್ಕೆ ತುಂಬಾನೇ ಇಷ್ಟ. ಎಸ್ಪೆಷಲಿ ನಿಮ್ದು ಲಾಂಗ್ ಜಾಕೆಟ್ ಇತ್ತಲ್ಲ ಸರ್, ದಟ್ ವಾಸ್ ಅಮೇಸಿಂಗ್. ಎಸ್ ಸರ್, ವಿಕ್ರಾಂತ್ ರೋಣ ಪಾರ್ಟ್ 2 ಬರ್ತಾ ಇದೆಯಾ? ಸದ್ಯಕ್ಕೆ ಅದ್ರ ಬಗ್ಗೆ ಥಾಟ್ ಇಲ್ಲ. ಇದೊಂದು ಕ್ವೆಶನ್ ಆಯ್ತಲ್ಲ, ತಗೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್. ₹1 ನೋಟ್ ಸಿಗುತ್ತಲ್ಲ ಸರ್ ನಿಮಗೆ, ಅದರಲ್ಲಿ ಅದ್ರ ಮೇಲೆ ಬರ್ದಿರುವಂತಹ ಜೀಪ್ ನ ನಂಬರ್ MYX 183. ಸರ್, ನೀವೇನಾದ್ರು ಒಂದು ಪ್ರಾಡಕ್ಟ್ ಆದ್ರೆ ಅದ್ರ ಟ್ಯಾಗ್ ಲೈನ್ ಏನಿರುತ್ತೆ? ಕಿಚ್ಚ, ನಿಮ್ಮ ಕಿಚ್ಚ. ನೆಕ್ಸ್ಟ್ ಕ್ವೆಶನ್. ವಿಕ್ರಾಂತ್ ರೋಣಾಗೆ ಸಿಕ್ಕಂತ ಬೆಸ್ಟ್ ರಿವ್ಯೂ ಯಾರದು? ಎವ್ರಿಥಿಂಗ್. ಐ ಥಿಂಕ್ ದ ಸ್ಮಾಲೆಸ್ಟ್ ಚೈಲ್ಡ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಪ್ರತಿ ರಿವ್ಯೂನ ನಾನು ತೋರ್ಸಕ್ ಹೋಗಲ್ಲ. ಐ ಥಿಂಕ್ ಎವ್ರಿ ರಿವ್ಯೂ ವಿಚ್ ಇಸ್ ಕಮ್ ಟು ವಿಕ್ರಾಂತ್ ರೋಣ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್. ಕರೆಕ್ಟ್. ಸರ್, ನಿಮ್ಮ ಲೈಫನ್ನ ನಿಮ್ಮ ಸಿನಿಮಾ ಟೈಟಲ್ ನಲ್ಲಿ ಹೇಳೋದಾದ್ರೆ ಯಾವ ಸಿನಿಮಾ ಚೂಸ್ ಮಾಡ್ತೀರಾ? ಕಿಚ್ಚ ಹುಚ್ಚ. ತಗೊಳ್ಳಿ ಸರ್, ದ ಲಾಸ್ಟ್ ಒನ್ ಅಂಡ್ ದ ಬೆಸ್ಟ್ ಒನ್. ಎಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು. ಸರ್, ಕಾರ್ಗಳು ಏನಕ್ಕೆ ಕೊಟ್ಟಿದ್ದು ಅಂದ್ರೆ ಇದೇ ರೀತಿ ನಿಮ್ಗೊಂದು ಕಾರ್ ಕ್ರೇಜ್ ಇದೆ ಅಂಡ್ ವಿ ಆಲ್ ಲೈಕ್ ದಟ್. ನಿಮ್ಮ ಕಾರ್ ಕಲೆಕ್ಷನ್ ನಮ್ಗೆ ಆ ತರದ
ಯು ಸೋ ಮಚ್ ಫಾರ್ ಕಮಿಂಗ್. ಅಷ್ಟೇ, ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ಸುದೀಪ್ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಕೊಡಿ ಎಲ್ಲ ಇಲ್ಲಿ. ಸರ್, ಇಷ್ಟೆಲ್ಲ ಪ್ರೀತಿ ಸಿಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್? ನಮ್ ಗೆಸ್ಟ್ಗಳು ಇಷ್ಟೆಲ್ಲ ಪ್ರೀತಿ ತಗೊಂಡ್ ಬಂದಿದ್ದಾರೆ ಹಬ್ಬದ ದಿನ. ಅವರು ಬರೋವರೆಗೆ ನಿಮ್ಗೆ ಎಷ್ಟು, ಬಂದ್ಮೇಲೆ ನಮ್ಗೆ ಎಷ್ಟು ಅಲ್ವಾ? ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ಮೇಲೆ ನೀವೇನ್ ಮಾತಿಗೆ ನೀವೇ ಎಲ್ಲದಕ್ಕೂ ಕ್ರೆಡಿಟ್ ತಗೊಳ್ತಾ ಇದ್ದೀರಾ. ಇವಾಗ ಗರ ಗರ ಹೇಳೋಣ. ಯಾರ್ಯಾರಿಗೆ ಬರುತ್ತೆ? ಎಲ್ಲರಿಗೂ ಬರುತ್ತಾ? ಎಲ್ಲರೂ ಹೇಳ್ತೀವಿ ಸರ್ ಒಟ್ಟಿಗೆ. ಓಕೆ, ರೆಡಿ? 3, 2, 1. ಗರ 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 ಜರ್ಬಾ ಪಿರನಲ್ ಕುರಿ ನೆತ್ತರ ಬರ್ಬಾ. ಸೂಪರ್. ಓಕೆ, ಸೊ ಇವಾಗ ಕಿಡ್ಸ್ ಸರ್ ನಮ್ಗೆ ಏನೋ ಸ್ಪೆಷಲ್ ಆಗಿ ತೋರಿಸ್ತಾರೆ. ಇವಾಗ ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಹೇಳಿದ್ರಿ? ನಮ್ಮ ಮನೆಯಲ್ಲಿ 3D ತೋರಿಸ್ತೀನಿ ನಿಮಗೆ. ಸ್ಟೇಷನ್ ಒಳ್ಳೆ ಚಕ್ರವ್ಯೂಹ ತರ ಇದೆ. ಸ್ಟೇಷನ್ ಮಾತ್ರ ಅಲ್ರಿ, ಇಡೀ ಊರ ಹಂಗ ಸರ್. ಯಾರೋ ನೀನು? ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ರೋಡ್. ಸರ್, ನಾವಂತೂ ಸಿನಿಮಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮೆಲ್ಲ ಮಕ್ಕಳಿಗೆ ಸ್ವಲ್ಪ ಡೌಟ್ಸ್ ಇದೆ ಅಂತೆ ಸರ್. ಅವ್ರು ಕೇಳ್ತಾರೆ. ರೆಡಿನಾ? ಸ್ಟಾರ್ಟ್ ಮಾಡಿ. ಯಾರು ಕೇಳ್ತೀರಾ ಫಸ್ಟ್ ಡೌಟ್? ನೀವು ಬಾವಿಲಿ ಹಗ್ಗ ಇಟ್ಕೊಂಡು ಕೆಳಗಡೆ ಹೋಗ್ತಿರಲ್ಲ, ಕೆಳಗಡೆ ತುಂಬಾ ಹಾವುಗಳಿದ್ವಲ್ಲ, ಆಗ ನಿಮ್ಗೆ ಭಯ ಆಗ್ಲಿಲ್ಲ? ಇಲ್ಲ, ಅಂದ್ರೆ ಭಯ ಅದಕ್ಕೆ ಕ್ಯಾಮ್ರಾ ಮೇಲೆ ಇಟ್ಟಿದ್ದಾರೆ, ಮುಖ ಕಾಣಿಸೋದು ಬೇಡ ಅಂದ್ಬಿಟ್ಟು. ಭಯ ಆಗತ್ತೆ, ಆಗದೆ ಇರುತ್ತಾ? ನಾನು ನಿಮ್ಮ ಥರನೇ ಅಲ್ವಾ, ಸ್ವಲ್ಪ ಧೈರ್ಯ ಮಾಡಬೇಕಾಗತ್ತೆ ಕೆಲವು ಕಡೆ. ಮತ್ತೆ ಅವಳು ನಿಮ್ಮ ಮಗಳು ಯಾವಾಗಲೂ ಭಾಸ್ಕರ್ ಭಾಸ್ಕರ್ ಅಂತಿದ್ಲಲ್ಲ, ನೀವೇನಕ್ಕೆ ಅವ್ರು ನೋಡ್ಕೂದ್ಲೆ ಭಾಸ್ಕರ್ ಭಾಸ್ಕರ್ ಅಂತ ಏನಕ್ಕೆ ಸಿಟ್ ಮಾಡ್ಕೊಂತಿದ್ರಿ ನೀವು? ಅದು ನೀವು ದೊಡ್ಡವರಾದಾಗ ನಿಮಗೊಂದು ಮಗಳಾಗತ್ತಲ್ಲ, ಮಗಳಾದಾಗ ಬಂದು ಅಲ್ಲಿಂದನೇ ಯಾರೋ ರಮೇಶ್ ಅನ್ನೋ ಇನ್ನೊಂದು ಯಾರೋ ಹೆಸರು ಹೇಳ್ತಾ ಇರ್ತಾರೆ. ಅವಾಗ ನೋಡೋಣ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ನಿಮ್ಮ ಲೈಫಲ್ಲಿ ಭಾಸ್ಕರ್ ಯಾರು? ಸರ್, ನಮ್ಮ ಮಕ್ಕಳಿಗೆ ಭಾಸ್ಕರ್ ಗೊತ್ತಿಲ್ಲ ಸರ್, ಬಟ್ ಆಸ್ಕರ್ ಬರೋ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಲ್ವೇನ್ರೋ? ನೆಕ್ಸ್ಟ್ ಕ್ವೆಶ್ಚನ್. ಸರ್, ನೀವು ಪೊಲೀಸ್ಗೆ ಅರ್ಧ ಮುಖ ಚಂದಾಗಿ ಪೇಂಟ್ ಮಾಡಿದ್ರಲ್ಲ, ನಿಮ್ಗೆ ಯಾರು ಹೇಳ್ಕೊಟ್ರು ಪೇಂಟ್ ಮಾಡೋದು? ನಮ್ಮ ಟೀಮಲ್ಲಿ ಅನು ಭಂಡಾರಿ ಅವರು. ಸರ್, ನೀವು ಮಗು ಸಿಟ್ಟಲ್ಲಿರ್ಬೇಕಾದ್ರೆ ಖುಷಿ ಪಡ್ಸಕ್ಕೆ ಒಂದು ಸಾಂಗ್ ಹಾಡಿದ್ರಲ್ವಾ, ಆಗ ಅಲ್ಲಿ ಜೋಕಾಲಿ ಎಲ್ಲ ಆಡಿಸ್ಬೇಕಾದ್ರೆ ಒಂದು ಚಿಕ್ಕ ಮನೆ ಇತ್ತು. ಆದಮೇಲೆ ಅದ್ರ ಮುಂಚೆ ನೀವು ತಿಂಡಿ ತಗೊಂಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಲ್ವಾ ನಿಮ್ಮ ಮಗಳಿಗೆ, ಅದೇ ಮನೆ ಬೇರೆ ಇತ್ತು, ಅದು ಹೆಂಗೆ? ಆ ಮನೆ ಬೇರೆ. ನೀವು ಹಾಡು ಹೇಳೋಕ್ಕೆ ಶುರು ಮಾಡಿದಾಗ ಅವರು ಕಮರಟ್ಟು ಮನೇಲಿ ಇರ್ತಾರೆ. ಫಸ್ಟ್ ಬಂದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಮನೇಲಿ ಇರ್ತಾರೆ ಅವರು, ತಿಂಡಿ ತಗೊಂಬಂದಾಗ. ಆ ಮನೆ ಬೇರೆ, ಕಮರಟ್ಟು ಮನೆ ಬೇರೆ. ಬಟ್ ಕಮರಟ್ಟು ಮನೆಯಲ್ಲಿ ಅವ್ನು ಹಾಡು ಹೇಳ್ಬೇಕಾದ್ರೆ ಮಗುಗೆ ಹಾಡ್ತಾ ಹಾಡ್ತಾ ಒಂದು ಇಮ್ಯಾಜಿನೇಷನಲ್ಲಿ ಕರ್ಕೊಂಡು ಹೋಗೋದದು. ಅದು ಯಾವುದು ಒರಿಜಿನಲ್ ಅಂತ ಅಲ್ಲ. ಒಂದು ಮಗುಗೆ ಲಾಲಿ ಹಾಡು ಆಡಿಸ್ಬೇಕಾದ್ರೆ, ಒಂದು ಕತೆ ಹೇಳ್ಬೇಕಾದ್ರೆ ನೀವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೋತಾ ಇರ್ತೀರ ಗೊತ್ತಾ, ಆ ಥರ ಚಂದ್ರಕ್ಕೆ ಹಗ್ಗ ಹಾಕ್ಕೊಟ್ಟಂಗೆ, ಮರದೊಳಗಡೆ ಹೋದಂಗೆ. ಸೊ ಅವಳನ್ನ, ಆ ಮಗುನ ಮುಗಿಸಿ ಕಣ್ಮುಚ್ಚೋಷ್ಟ್ರೊಳಗೆ ನೋಡಿ ವಾಪಸ್ ಆ ಮನೇಲಿ ಇರ್ತಾರೆ ಅವ್ರು, ಒರಿಜಿನಲ್ ಮನೇಲಿ ಇರ್ತಾರೆ. ಅದೊಂದು ಇಮ್ಯಾಜಿನೇಷನ್ ಅದು. ನೋಡಿ ಸರ್, ಎಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ನಾನು ಇದನ್ನ ನೋಡಿಲ್ಲ ಅಲ್ವಾ, ಸಾಂಗ್ ಎಷ್ಟು. ನೀವು ಸಿನಿಮಾ ನೋಡಬೇಕು. ನೀವು ಮೊಬೈಲಲ್ಲಿ ನಿಮ್ಮನ್ನ ನೀವು ನೋಡಿಕೊಂಡು ಅನ್ಕೊಂಡು ಥಿಯೇಟ್ರಲ್ಲಿ ಅವಾಗ ಟೈಮ್ ಇದ್ರೆ ಸಿನಿಮಾ ನೋಡೋದು, ಮತ್ತೆ ಹುಪ್ ಸರಿ ಇದೆಯಾ ಈ ಥರ ಕೂತ್ರೆ ಹೆಂಗೆ ನೋಡಿ. ಮಕ್ಕಳು ನೋಡಿರೋ ಸಿನಿಮಾ ನೋಡಿ. ನೀವು ಅಬ್ಸರ್ವ್ ಮಾಡಿದಷ್ಟು ಇವ್ರು ಯಾರು ಅಬ್ಸರ್ವ್ ಮಾಡಿಲ್ಲ ಅವರು. ಸರ್, ನೀವು ಯಾವಾಗ್ಲೂ ನಿಮ್ಮ ಮಗಳು ಭಾಸ್ಕರ್ ಭಾಸ್ಕರ್ ಅಂತ ಹೇಳ್ತಿರ್ಬೇಕಾರೆ ಅವ್ನು ನನ್ನ ಕೈಗೆ ಸಿಗ್ಬೇಕು ಅಂತ ಹೇಳ್ತಿರಲ್ಲ, ಸಿಕ್ಕದ್ ನಾವು ನಿಮ್ ಎಲ್ಲಿ ಸಿಕ್ಕಿದಮ್ಮ? ಸಿಕ್ಕಿದ್ರೆ ಅವನು ಒಂಚೂರು ಮುದ್ದಾಡ್ಬಿಡ್ತಾ ಇದ್ವಿ ನಾವು. ಏನು ಇಲ್ಲ ಅಂದ್ರೆ ಭಾಸ್ಕರ್ ಅನ್ನೋದೇ ಒಂದು. ಇವಾಗ ರಾಜಮೌಳಿ ಅವರು ಕೇಳಾಯ್ತು ಯಾರಿಗೆ ಭಾಸ್ಕರ್ ಅಂದ್ಬಿಟ್ಟು. ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು. ನಮ್ಮ ಡೈರೆಕ್ಟರ್ ಮಗಳು ಯಾವಾಗಲೂ ಸ್ಕೂಲ್ನಿಂದ ಬರ್ಬೇಕಾದ್ರೆ ಅಪ್ಪ ಭಾಸ್ಕರ್ ಹಿಂಗೆ ಹೇಳ್ತಾ ಇದ್ದ, ಅದು ಕೂತಿತ್ತು ಅವ್ರ ತರಲ್ಲಿ. ಅದು ಐ ಥಿಂಕ್ ಪ್ರತಿ ಮನೇಲೂ ನಡೆಯುತ್ತೆ ಇದು. ನನ್ನ ಮಗಳು ಸ್ಕೂಲಿಂದ ಬಂದಾಗ ಹೇಳೋಳು, ಯಾರ್ದೋ ಒಂದು ಫ್ರೆಂಡ್ ಹೆಸರು ತೊಗೊಂಡು
ಅವನಿವತ್ತು ಹಿಂಗೆ ಬಂದ US ಇಂದ ಅವ್ರ ಅಮ್ಮ ಅದು ತಂದು ಕೊಟ್ರು ಇದು ತಂದು ಕೊಟ್ರು ಅದು ತಂದ ಅವ್ನು ಹೇಳ್ತಾ ಇದ್ದ ಅಮೆರಿಕಾದಲ್ಲಿ ಹಂಗಂತೆ. ನಾವು ನಮ್ಮ ಮಗಳನ್ನ ಡಿಸಿಪ್ಲಿನಲ್ಲಿ ಬೆಳೆಸ್ಬೇಕಾದ್ರೆ ಅವಾಗ ನಾನು ಕೇಳೋದು ಯಾರವನು ಸುಮ್ಮನೆ ಇರೋದಕ್ಕೇನಂತ ಅಂದ್ಬಿಟ್ಟು ಆ ಥರದ್ದು ಬರುತ್ತೆ ಅದೊಂದು ಪಾತ್ರಗಳು. ಸರ್, ನೀವು ಸಿನಿಮಾದಲ್ಲಿ ನಿಮ್ಮ ಮಗಳಿಗೆ ಜೋಗಳಾಡಿ ಮಲಗಿಸಿದ್ರಲ್ಲ, ಅದೇ ಥರ ನಿಮ್ಮ ರಿಯಲ್ ಲೈಫಲ್ಲೂ ನಿಮ್ಮ ಮಕ್ಕಳಿಗೆ ಹಂಗೆ ಮಲಗಿಸ್ತೀರಾ? ಮಕ್ಕಳಿಲ್ಲ, ಒಂದೇ ಮಗಳಿರೋದು. ಮಿಕ್ಕಿದ್ದು ನಮ್ಮ ಅಕ್ಕಂದ್ರು ಮಕ್ಕಳಿದ್ದಾರೆ. ಯಾವುದೇ ಮಕ್ಕಳಿಗೆ ಹಾಡೋದು ಚಂದನ ನನ್ನ ಮಗಳಿಗೆ ಯಾವಾಗೂ ಹಾಡ್ತಾ ಇದ್ದೆ ನಾನು. ಅಂದರೆ ಈ ಹಾಡಲ್ಲ, ಅವಾಗ ಬೇರೆ ಬೇರೆ ಹಾಡು ಹಾಡ್ಕೊಂಡು ಮಲಗಿಸ್ತೀನಿ. ಒಂದು ಹಾಡಾಡಕ್ಕೆ ಹೇಳಿ, ನಾವು ಮಕ್ಕಳೇ. ಚಂದ್ರನ ಬೆಳಕಿನಲ್ಲಿ ಮಲಗು ರಾಜಕುಮಾರಿ, ಕನಸಿನ ತೇರ ಏರಿ ಮಾಡೋ ಸವಾರಿ. ಥ್ಯಾಂಕ್ ಯು. ಅಷ್ಟೇ, ಮಿಕ್ಕಿದೆಲ್ಲ ಸಿನಿಮಾದಲ್ಲಿದೆ. ಇಲ್ಲ ಇದು ಇವತ್ತಿಗೆ ಇಷ್ಟೇ. ಸರ್, ನೀವು ಕಮರಟ್ಟು ಮನೆಯಲ್ಲಿ ಯಾಕೆ ಆ ಥರ ಪೇಂಟ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಿ? ಅಂದರೆ ಅಲ್ಲಿ ಆ ಥರ ಇದ್ದಾಗ ಒಂದು ಅಟ್ರ್ಯಾಕ್ಟ್ ಮಾಡಿದಾಗ್ಲೇ ವಾಸ್ತವ ಹೊರಗಡೆ ಬರೋದು ಅಂದ್ಬಿಟ್ಟು. ಸೊ ಇಲ್ಲಿ ಯಾರೋ ಒಬ್ಬ ಬೇರೆಯವನು ನನ್ನ ಹೆಸರು ಹೇಳ್ಕೊಂಡು ವೇಷ ಹಾಕೊಂಡು ಓಡಾಡ್ತಾ ಇದ್ರೆ ಒಂದು ವಾಸ್ತವ ಅಂತ ಒಂದು ಏನಿದೆ ಹೊರಗಡೆ ಬರಲೇಬೇಕಲ್ಲ. ಅದಕ್ಕೆ ಅವನು ಒಂದು ಲೈನ್ ಹೇಳ್ತೇನೆ ಕೇಳಿ, ವೇಷದಿಂದ ಇರೋ ಮುಖ ಗೊತ್ತಾಗ್ಬೇಕಾದ್ರೆ ವೇಷ ಹಾಕೊಂಡು ನಿಂತ್ಕೊಬೇಕು ಅಂದ್ಬಿಟ್ಟು ಅಂತ. ಸರ್, ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀರಾ. ನಾವೆಲ್ಲರೂ ಅಬ್ಸರ್ವ್ ಮಾಡಿದಿರೋ ಪ್ರಕಾರ ನಿಮಿಷಕ್ಕೂ ನಾವು ಒಂದೊಂದು ಸೀನನ್ನು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಕತೆ ಏನು ಅಂತ ಗೊತ್ತಾಗುತ್ತೆ. ಇವಾಗ ನಮ್ಮ ಲೆಜೆಂಡ್ರಿ ಆಕ್ಟರ್ಸ್ ಇದ್ದಾರೆ ಮುಂದ್ಗಡೆ. ಸೊ ಈ ಪುಟಾಣಿಗಳು ನಿಮ್ಗೆ ಏನೋ ಸ್ಪೆಷಲ್ ಕ್ವೆಶನ್ ಕೇಳ್ಬೇಕಂತ ಹೇಳಿ. ಅಪ್ಪಣೆ ಪ್ಲೀಸ್. ನೀವು ಅಲ್ಲಿಂದ ಪಲ್ಟಿ ಹೊಡ್ಕೊಂಡು ಹಿಂಗೆ ಬಾಣ ಚುಚ್ಚಕ್ ಬರುತ್ತಲ್ಲ, ಅದು ಪಲ್ಟಿ ಹೊಡ್ಕೊಂಡು ಹಿಂಗೆ ಬಿದೋಗ್ತೀರಾ? ಬಿದ್ದಾಗಲ್ಲ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅವ್ರು ನೋಡೋದು ಹಂಗೆ. ಅವ್ರು ನೋಡಿರೋ ಸಿನಿಮಾ ಹೆಂಗಂದ್ರೆ ಬಿದೋಗ್ಬಿಟ್ಟಿರ್ತೀವಿ ನಾವು. ನೀವು ನೋಡಿದಾಗ ನಿಂತಿರ್ತೀವಿ. ನಾನು ನಿಮ್ಗೆ ಒಂದು ಕ್ವಶನ್ ಕೇಳಿಸ್ಲಾ? ಕೇಳಿ. ನನಗೆ ಒಂದು ಬಾಯ್ ಫ್ರೆಂಡ್ ಇದ್ದಾರೆ, ನಿಮ್ಮ ಫ್ರೆಂಡು. ನನ್ನ ಫ್ರೆಂಡ್ ನಿಮ್ಮ ಬಾಯ್ ಫ್ರೆಂಡಾ? ಓಹೋ, ನೀವು ನಾನು ಭಾಸ್ಕರ್. ರವಿ ಸರ್. ರವಿ ಸರ್. ರವಿಚಂದ್ರನ್ ಸರ್ ಅವರ ನಿಮ್ಮ ಬಾಯ್ ಫ್ರೆಂಡು? ಇದು ಯಾವಾಗ ನಡೀತು? ಸ್ಟೇಜ್ ಮೇಲೆ ಸರ್. ಜೂನಿಯರ್ ಸ್ಟೇಜ್ ಅಲ್ಲಿ ಇರಲ್ವಾ, ಅದೆಲ್ಲ ಸಿನಿಮಾ ಸ್ಟೇಜ್ ಅಲ್ಲಿ ಇರುತ್ತೆ. ಅಲ್ಲೇ ಬಾಯ್ ಫ್ರೆಂಡ್ ಆಗೋದ್ರ ಅವರು? ನಾನು ರವಿ ಸರ್ ತೊಳೆ ಮೇಲೆ ಕೂತ್ಕೊಂತೀನಿ. ವಾವ್, ನಮಗೆ ಅದೃಷ್ಟ ಇಲ್ಲ ನೋಡಿ. ಸರ್, ನೀವು ನನ್ನ ಬಾಯ್ ಫ್ರೆಂಡ್ ಆಗ್ತೀರಾ? ಈಗ ರವಿ ಸರ್ಗೆ ನನಗೆ ಅಪ್ಪ ಇದ್ದಂಗೆ, ನೀವು ಅವ್ರ ಬಾಯ್ ಫ್ರೆಂಡ್ ಅಂದ್ರೆ ನನಗೆ ಅಮ್ಮ ಆಗೋದ್ರಲ್ಲ ನೀವು. ಈಗ ನಿಮ್ಮ ಹತ್ರ ನಾನು ಎಲ್ಲಿಂದ ಬಾಯ್ ಫ್ರೆಂಡ್ ಅಂತ ಮಾಡ್ಕೊಳ್ಳಿ? ಅಮ್ಮ ಚೆನ್ನಾಗಿದ್ದೀರಮ್ಮ? ಅಮ್ಮ ಮುತ್ಕೊಡ್ತೀರ ಮಗಂಗೆ? ಥ್ಯಾಂಕ್ ಯು. ಎಲ್ಲ ಪ್ರಶ್ನೆಗಳು ಚೆನ್ನಾಗಿತ್ತು ಸರ್. ನನ್ನ ಕೈಯಲ್ಲಿ ಸ್ವೀಟ್ಸ್ ಇದೆ ಸರ್. ನೀವು ಇವತ್ತು ನನ್ಗೆ ಎಷ್ಟೇ ರೇಗ್ಸಿದ್ರು ನಾನು ಬೇಜಾರು ಮಾಡ್ಕೊಂಡೆ ಒಂದು ಸ್ವೀಟ್ ತಗೊಳ್ತೀನಿ. ಈ ಬೌಲ್ ನಿಮ್ಗೆ ಕೊಡ್ತೀನಿ, ಎಲ್ಲ ಮಕ್ಳಿಗೂ. ಥ್ಯಾಂಕ್ ಯು. ಇವತ್ತು ಆಕ್ಚುಲಿ ನನ್ನ ದಿನನ ನೀವೆಲ್ಲ ಬಂದು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ವಿಕ್ರಾಂತ್ ರೋಣ ಸಿನಿಮಾದ ಸಕ್ಸಸ್ನ ನಾವೆಲ್ಲರೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಸಕ್ಸಸ್ ಡಬಲ್ ಅಲ್ಲ, ಟ್ರಿಬಲ್ ಅಲ್ಲ, 10 ಟೈಮ್ಸ್ ಅಲ್ಲ, 100 ಟೈಮ್ಸ್ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಸೊ ಈ ಸಕ್ಸಸ್ನ ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಹಬ್ಬದ ದಿನ ನಮ್ಮೆಲ್ಲರ ಮನೆಗೆ ನೀವು ಬಂದಿರೋದು ನಮ್ಗೆ ತುಂಬಾನೇ ಖುಷಿ ಆಯ್ತು ಅಲ್ವಾ? ಓಕೆ, ಸೊ ವಿಕ್ರಾಂತ್ ರೋಣ ಸಿನಿಮಾಗೆ ಎಸ್. ಇದ್ರ ಜೊತೆ ನಮ್ಮ ಗೆಲುವಿನ ಸರ್ದಾರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ ವಿಕ್ರಾಂತ್ ರೋಣ ನಮಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದಿನಾನ ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್. ಹೀಗೆ ಥ್ಯಾಂಕ್ಸ್. ನಿಮ್ಮ ಬಂದಿರೋ ಎಲ್ಲ ತಂತ್ರಜ್ಞರಿಗೆ, ಸ್ನೇಹಿತರಿಗೆ ಥ್ಯಾಂಕ್ಸ್. ನಿಮ್ಮೆಲ್ಲ ಪುಟಾಣಿಗಳಿಗೆ ಥ್ಯಾಂಕ್ಸ್. ಯು ಮೇಡ್ ಮೈ ಡೇ ವೆರಿ ಸ್ಪೆಷಲ್. ಸೊ ಆ್ಯಂಡ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳಾಗಿ ನೀವೆಲ್ಲ ಇಷ್ಟಪಡಲಿ ಅಂತಲೇ ನಾನು ಇಷ್ಟಪಟ್ಟಿದ್ದು, ಖುಷಿಯಾಗಿದ್ದು. ನಾನು ನೀವು ಇಷ್ಟಪಟ್ಟಿದ್ದ ರೀತಿ ನಿಮ್ಮ ಪ್ರಶ್ನೆಗಳು ಭಾಳ ಚೆನ್ನಾಗಿದ್ದು. ಇವ್ರಿಗಿಂತ ಚೆನ್ನಾಗಿ ಕೇಳ್ತೀರಾ ಪ್ರಶ್ನೆ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಕರ್ನಾಟಕದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಚೆನ್ನಾಗಿರಿ, ನಗ್ತಾ ಇರಿ. ನಾಗಿಸ್ತಾ ಇರಿ.